ದಶರಥ ಇಕ್ಷ್ವಾಕು ವಂಶಕ್ಕೆ ಸೇರಿದವನು. ಅಯೋಧ್ಯೆ ಅವನ ರಾಜಧಾನಿಯಾಗಿತ್ತು, ವಿಜೃಂಭಿಸುತ್ತಿತ್ತು. ದಶರಥನಿಗೆ ಎಲ್ಲ ಅನುಕೂಲಗಳಿದ್ದರೂ ಒಂದೇ ಒಂದು ಕೊರತೆಯಿತ್ತು. ಅದೇನೆಂದರೆ ಅವನಿಗೆ ಮಕ್ಕಳಿರಲಿಲ್ಲ. ತನ್ನ ವಂಶದ ಕೀರ್ತಿಯನ್ನು ಬೆಳೆಸಲು ಒಬ್ಬ ಪುತ್ರನಿಲ್ಲವಲ್ಲ ಎಂಬ ಕೊರತೆ ಸದಾ ಅವನನ್ನು ಕಾಡುತ್ತಿತ್ತು. ರಾಕ್ಷಸರುಗಳ ರಾಜ ಪರಾಕ್ರಮಿ ರಾವಣ. ಅವನು ಎಷ್ಟು ಪರಾಕ್ರಮಶಾಲಿ ಎಂದರೆ ಸ್ವರ್ಗದಲ್ಲಿರುವ ದೇವತೆಗಳು ಸದಾಕಾಲ ಅವನಿಗೆ ಹೆದರುತ್ತಿದ್ದರು, ಅವನ ಅಧೀನದಲ್ಲಿದ್ದರು. ಒಮ್ಮೆ ದೇವತೆಗಳೆಲ್ಲ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ಮಹಾವಿಷ್ಣುವಿನ ಬಳಿ ಹೋಗಿ ಮೊರೆಯಿಟ್ಟರು. ನಮಗೆಲ್ಲ ಕಷ್ಟ ಕೊಡುತ್ತಿರುವ ರಾಕ್ಷಸನಾದ ರಾವಣನನ್ನು ಸಂಹರಿಸಿ ನಮ್ಮನ್ನು ಕಾಪಾಡಿ ಎಂದು. ರಾವಣನ ಬಗ್ಗೆ ತಿಳಿದಿದ್ದ ಶ್ರೀ ವಿಷ್ಣು ನಕ್ಕು ಹೇಳಿದನು, ದುಃಖಿಸದಿರಿ, ನಾನು ದಶರಥ ಪುತ್ರನಾಗಿ ಭೂಲೋಕದಲ್ಲಿ ಜನಿಸಿ ರಾವಣನನ್ನು ನಿರ್ನಾಮ ಮಾಡುತ್ತೇನೆ. ಇತ್ತ ದಶರಥ ಮಕ್ಕಳನ್ನು ಪಡೆಯುವ ಹಂಬಲದಿಂದ ಋಷ್ಯಶೃಂಗ ಎಂಬ ಋಷಿಯ ಸಹಾಯದಿಂದ ಪುತ್ರ ಕಾಮೇಷ್ಟಿ ಎಂಬ ದೊಡ್ಡ ಯಾಗವನ್ನು ಮಾಡಿದನು. ಋಷ್ಯಶೃಂಗ ಮುನಿಯು ಯಾಗದಲ್ಲಿ ಮಂತ್ರಗಳನ್ನು ಉಚ್ಚರಿಸುವಾಗ ದಶರಥ ರಾಜ ಅಗ್ನಿಗೆ ತುಪ್ಪದ ಆಹುತಿಯನ್ನು ಹಾಕುತ್ತಿದ್ದನು. ಯಾಗದ ಕೊನೆಯಲ್ಲಿ ಒಬ್ಬ ದಿವ್ಯ ಪುರುಷ ಯಾಗಾಗ್ನಿಯಿಂದ ಉದ್ಭವಿಸಿದ. ಅವನ ಕೈಯಲ್ಲಿ ಒಂದು ಸುವರ್ಣ ಕಲಶವಿತ್ತು, ಅದರ ತುಂಬ ಪಾಯಸವಿತ್ತು. ಅವನು ಆ ಕಲಶವನ್ನು ದಶರಥನಿಗೆ ಕೊಟ್ಟು, ದೇವತೆಗಳು ಪಾಯಸವನ್ನು ಕಳುಹಿಸಿದ್ದಾರೆ, ಇದನ್ನು ನಿನ್ನ ಪತ್ನಿಯರಿಗೆ ನಿನ್ನ ಇಷ್ಟ ನೆರವೇರುವುದು. ದಶರಥ ಮಹಾರಾಜ ಬಹಳ ಸಂತೋಷಪಟ್ಟ. ತನ್ನ 3 ರಾಣಿಯರನ್ನು ಕರೆದು ಪಾಯಸವನ್ನು ಎಲ್ಲರಿಗೂ ಹಂಚಿದ. ಕಾಲಕ್ರಮದಲ್ಲಿ ದೈವಾನುಗ್ರಹದಿಂದ 3 ರಾಣಿಯರು ಗರ್ಭವತಿಯಾದರು. ಅವರಿಗೆ 4 ಮಕ್ಕಳು ಹುಟ್ಟಿದರು. ಶ್ರೀರಾಮ ಎಲ್ಲರಿಗೂ ಹಿರಿಯವನು. ಶ್ರೀರಾಮ ಕೌಸಲ್ಯಗೆ ಜನಿಸಿದ. ಅವನು ಸಾಕ್ಷಾತ್ ಶ್ರೀ ವಿಷ್ಣುವಿನ ಅವತಾರ. ಕೈಕೇಯಿಗೆ ಹುಟ್ಟಿದವನು ಭರತ. ಸುಮಿತ್ರೆಗೆ ಹುಟ್ಟಿದವರು ಅವಳಿ ಜವಳಿ ಲಕ್ಷ್ಮಣ ಶತ್ರುಘ್ನರು. ಶ್ರೀರಾಮನು ಹುಟ್ಟಿದ ಶುಭ ದಿವಸವನ್ನು ನಾವೆಲ್ಲರೂ ಈಗ ರಾಮನವಮಿ ಎಂದು ಆಚರಿಸುತ್ತೇವೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಆಚಾರ್ಯ ವಸಿಷ್ಠರಲ್ಲಿ ಸಕಲ ಶಾಸ್ತ್ರಗಳನ್ನು ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡಿದರು. ಸುಮಾರು 15 ವರ್ಷಗಳು ಕಳೆದವು. ಒಂದು ದಿನ ದಶರಥ ಮಹಾರಾಜ ಸಭೆಯಲ್ಲಿದ್ದಾಗ ವಿಶ್ವಾಮಿತ್ರ ಮಹರ್ಷಿಯ ಆಗಮನವನ್ನು ಕಂಡು, ತಮ್ಮ ಆಗಮನದಿಂದ ನಾನು ಪುನೀತನಾದೆ, ನನ್ನಿಂದ ಏನಾದರೂ ಸೇವೆಯಾಗಬೇಕಾದಲ್ಲಿ ದಯವಿಟ್ಟು ಅಪ್ಪಣೆ ಕೊಡಿ ಎಂದಾಗ ವಿಶ್ವಾಮಿತ್ರ ಹೇಳಿದ, ಓ ರಾಜ, ನಿನ್ನ ಮಾತಿನಿಂದ ನಾನು ಸುಪ್ರೀತನಾದೆ. ನಾನು ಒಂದು ಯಜ್ಞ ಮಾಡಬೇಕಾಗಿದೆ, ಅದು ನಿರ್ವಿಘ್ನವಾಗಿ ನಡೆಯಬೇಕಾಗಿದೆ. ಆದರೆ ಅದಕ್ಕೆ ಕೆಲವು ರಾಕ್ಷಸರು ವಿಘ್ನವನ್ನೊಡ್ಡುತ್ತಿದ್ದಾರೆ. ಆ ಯಜ್ಞದ ರಕ್ಷಣೆಗಾಗಿ ನಿನ್ನ ಹಿರಿಯ ಮಗ ರಾಮನನ್ನು ನನ್ನೊಡನೆ ಕಳುಹಿಸು ಎಂದು ವಿಶ್ವಾಮಿತ್ರ ದಶರಥನಲ್ಲಿ ಹೇಳಿದ. ಇದನ್ನು ಕೇಳಿದ ದಶರಥ ನಡುಗಿದ. ದಯವಿಟ್ಟು ರಾಮನನ್ನು ಕೇಳಬೇಡಿ, ಸೈನ್ಯ ಸಮೇತನಾಗಿ ನಾನೇ ಬಂದು ಎಲ್ಲ ರಾಕ್ಷಸರನ್ನು ಕೊಲ್ಲುತ್ತೇನೆ. ರಾಮ ಇನ್ನೂ ಎಳೆಯ ಬಾಲಕ. ವಿಶ್ವಾಮಿತ್ರರಿಗೆ ರಾಮನ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅವರು ರಾಮನನ್ನೇ ಕಳುಹಿಸಬೇಕೆಂದು ಒತ್ತಾಯ ಮಾಡಿದರು. ಕೊನೆಗೆ ವಸಿಷ್ಠರು ದಶರಥನಿಗೆ, ರಾಮನು ವಿಶ್ವಾಮಿತ್ರರ ಆಶ್ರಯದಲ್ಲಿ ಸುಖವಾಗಿರುತ್ತಾನೆ, ನಿನಗೆ ಮಂಗಳವಾಗುತ್ತದೆ, ಕಳುಹಿಸು ಎಂದರು. ದಶರಥ ಭಾರವಾದ ಮನಸ್ಸಿನಿಂದ ಒಪ್ಪಿದ. ದಶರಥನ ಆಶೀರ್ವಾದದೊಡನೆ ರಾಮ, ಲಕ್ಷ್ಮಣರು ವಿಶ್ವಾಮಿತ್ರನೊಡನೆ ಕಾಡಿಗೆ ಹೊರಟರು. ವಿಶ್ವಾಮಿತ್ರರು ಹೇಳಿದರು, ಇದು ದಂಡಕಾವನ. ಇಲ್ಲಿ ತಾಟಕಿ ಎಂಬ ರಾಕ್ಷಸಿ ತನ್ನ ಮಗ ಮಾರೀಚನೊಡನೆ ವಾಸಿಸುತ್ತಾಳೆ. ಅವಳಿಗೆ 1000 ಆನೆಗಳಷ್ಟು ಬಲವುಂಟು. ಅವಳಿಗೆ ಮಾಯಾಜಾಲ ವಿದ್ಯೆಯೂ ಗೊತ್ತು. ಆದುದರಿಂದ ಅವಳ ಭಯದಿಂದ ಯಾರೂ ಈ ಕಾಡಿಗೆ ಬರುವುದಿಲ್ಲ. ನೀನು ಅವಳನ್ನು ಕೊಲ್ಲಬೇಕು. ರಾಮ ಸ್ತ್ರೀ ಹತ್ಯೆ ಸರಿಯೇ ಎಂದು ಯೋಚಿಸಿದ. ಆದರೆ ಅವನ ತಂದೆ ವಿಶ್ವಾಮಿತ್ರರ ವಚನವನ್ನು ಅಕ್ಷರಶ ಪಾಲಿಸು ಎಂಬ ಉಪದೇಶ ನೆನಪಿಗೆ ಬಂದಿತು. ತನ್ನ ಧನುಸ್ಸಿಗೆ
ಎದೆಯೇರಿಸಿದ. ತಾಟಕಿ ರೋಷದಿಂದ ರಾಮನ ಕಡೆಗೆ ಬಂದಳು. ಅವರಿಬ್ಬರ ಮಧ್ಯೆ ಘೋರ ಯುದ್ಧ ನಡೆಯಿತು. ಶ್ರೀರಾಮನ ಒಂದು ತೀಕ್ಷ್ಣ ಬಾಣ ತಾಟಕಿಯ ಎದೆ ಸೇರಿತು. ಬಾಣ ನಾಟಿದೊಡನೆ ತಾಟಕಿ ಕೆಳಗುರುಳಿ ಪ್ರಾಣ ಬಿಟ್ಟಳು. ರಾಮನ ಪರಾಕ್ರಮಕ್ಕೆ ಮೆಚ್ಚಿದ ವಿಶ್ವಾಮಿತ್ರರು ತಮಗೆ ತಿಳಿದಿದ್ದ ಸಮಸ್ತ ಅಸ್ತ್ರಗಳನ್ನು ರಾಮನಿಗೆ ಕೊಟ್ಟರು. ಹಲವಾರು ಮಂತ್ರಗಳನ್ನು ಕಲಿಸಿದರು. ಆ ಮಂತ್ರಗಳ ಮೇಲೆ ಧ್ಯಾನ ಮಾಡಿದರೆ ಆ ಅಸ್ತ್ರಗಳು ಪ್ರತ್ಯಕ್ಷವಾಗುತ್ತಿದ್ದವು. ಅಲ್ಲಿಂದ ಅವರು ವಿಶ್ವಾಮಿತ್ರರ ನಿವಾಸ ಸ್ಥಾನವಾದ ಸಿದ್ಧಾಶ್ರಮದತ್ತ ಹೊರಟರು. ಅಲ್ಲಿ ವಿಶ್ವಾಮಿತ್ರರು ಮೌನ ವ್ರತವನ್ನಾಚರಿಸಿ ಒಂದು ದೊಡ್ಡ ಯಾಗ ಪ್ರಾರಂಭಿಸಿದರು. ಋಷಿಗಳ ಆದೇಶದ ಮೇರೆಗೆ ರಾಮ ಲಕ್ಷ್ಮಣರು ಕಾವಲು ನಿಂತರು. 6 ದಿನಗಳು ಯಾವ ವಿಘ್ನವೂ ಇಲ್ಲದೆ ಯಜ್ಞ ಮುಂದುವರಿಯಿತು. 7ನೆಯ ದಿನ ಯಜ್ಞ ಮುಗಿಯುವ ಸಮಯಕ್ಕೆ ಆಕಾಶದಿಂದ ಒಂದು ಭಯಂಕರ ಶಬ್ದ ಕೇಳಿ ಬಂತು. ಶ್ರೀರಾಮ ಆಕಾಶದತ್ತ ನೋಡಿದ. ಅಲ್ಲಿ ಮಾರೀಚ, ಸುಬಾಹು ಎಂಬ ರಾಕ್ಷಸರು ತಮ್ಮ ದೊಡ್ಡ ರಾಕ್ಷಸ ಸೈನ್ಯದೊಡನೆ ನಿಂತಿರುವುದನ್ನು ಕಂಡ. ಅವರು ಯಜ್ಞಕುಂಡದ ಮೇಲೆ ರಕ್ತ, ಅಮೇಧ್ಯ ಮುಂತಾದ ಅಪವಿತ್ರ ವಸ್ತುಗಳನ್ನು ಸುರಿಯಲು ಶುರು ಮಾಡಿದರು. ತತ್ಕ್ಷಣವೇ ದೇವತೆಗಳನ್ನು ಪ್ರಾರ್ಥಿಸಿ ಹೊಸದಾಗಿ ಪಡೆದಿದ್ದ ಮಾನವಾಸ್ತ್ರವನ್ನು ಅವರ ಮೇಲೆ ಪ್ರಯೋಗಿಸಿದ. ಒಂದು ಬಾಣ ಮಾರೀಚನನ್ನು 1000 ಮೈಲಿ ದೂರಕ್ಕೆ ತರಗೆಲೆಯಂತೆ ಒಯ್ದು ಸಮುದ್ರದಲ್ಲಿ ಹಾಕಿತು. ದೇವತೆಗಳನ್ನು ಪ್ರಾರ್ಥಿಸಿ ಹೊಸದಾಗಿ ಪಡೆದಿದ್ದ ಮಾನವಾಸ್ತ್ರವನ್ನು ಅವರ ಮೇಲೆ ಪ್ರಯೋಗಿಸಿದ. ಒಂದು ಬಾಣ ಮರೀಚನನ್ನು 1000 ಮೈಲಿ ದೂರಕ್ಕೆ ತರಗೆಲೆಯಂತೆ ಒಯ್ದು ಸಮುದ್ರದಲ್ಲಿ ಹಾಕಿತು. ಮತ್ತೊಂದು ಬಾಣ ಸುಬಾಹುವಿನ ಎದೆಯನ್ನು ಸೀಳಿ ಅಲ್ಲೇ ಕೊಂದಿತು. ಶ್ರೀರಾಮ ಲಕ್ಷ್ಮಣನ ಸಹಾಯದಿಂದ ಉಳಿದ ರಾಕ್ಷಸರನ್ನು ಕೊಂದ. ವಿಶ್ವಾಮಿತ್ರರ ಯಜ್ಞ ಸಾಂಗವಾಗಿ ನೆರವೇರಿತು. ಋಷಿಗಳೆಲ್ಲ ರಾಮನಿಗೆ ತಮ್ಮ ಕೃತಜ್ಞತೆಯನ್ನು ಅರ್ಪಿಸಿದರು. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಋಷಿಗಳನ್ನು ಒಡಗೂಡಿ ಮಿಥಿಲಾ ನಗರದತ್ತ ಹೊರಟರು. ಮಿಥಿಲೆಯ ಅರಸ ಜನಕ ಒಂದು ಯಾಗವನ್ನು ಮಾಡಲು ವಿಶ್ವಾಮಿತ್ರರನ್ನು ಆಮಂತ್ರಿಸಿದ್ದ. ಒಮ್ಮೆ ಜನಕರಾಜ ಹೊಲದಲ್ಲಿ ಉಳುತ್ತಿದ್ದಾಗ ನೇಗಿಲಿಗೆ ಒಂದು ಪೆಟ್ಟಿಗೆ ಸಿಕ್ಕಿತು. ಅದರಲ್ಲಿ ಒಂದು ಮುದ್ದಾದ ಹೆಣ್ಣು ಮಗುವಿತ್ತು. ಮಕ್ಕಳಿಲ್ಲದ ಜನಕ ಅತ್ಯಂತ ಸಂತೋಷದಿಂದ ಆ ಮಗುವನ್ನು ತನ್ನ ಮಗಳಾಗಿ ಸ್ವೀಕರಿಸಿ ಅದಕ್ಕೆ ಸೀತೆ ಎಂದು ಹೆಸರಿಟ್ಟ. ಜನಕನ ಬಳಿ ಶಿವನಿಂದ ಕೊಡಲ್ಪಟ್ಟ ಒಂದು ಬಿಲ್ಲಿತ್ತು. ಆ ಮಹತ್ವದ ಬಿಲ್ಲನ್ನು ಎದೆಯೇರಿಸಿದವರಿಗೆ ತನ್ನ ಮಗಳು ಸೀತೆಯನ್ನು ಕೊಡುತ್ತೇನೆ ಎಂದು ಜನಕ ಮಹಾರಾಜ ಶಪಥ ಮಾಡಿದ್ದ. ಬೇಕಾದಷ್ಟು ರಾಜರು ಮುಂಚೆ ಎದೆಯೇರಿಸಲು ಪ್ರಯತ್ನಿಸಿದ್ದರು. ಎದೆಯೇರಿಸುವುದಿರಲಿ, ಅದನ್ನು ಅಲುಗಾಡಿಸಲು ಯಾರಿಂದಲೂ ಸಾಧ್ಯವಾಗಿರಲಿಲ್ಲ. ರಾಜಸಭೆಯಲ್ಲಿ ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರನು ಜನಕ ಮಹಾರಾಜನಿಗೆ ಪರಿಚಯಿಸಿ ಅವರ ಶೌರ್ಯವನ್ನು ಕೊಂಡಾಡಿದ. ಮತ್ತೆ ಹೇಳಿದ, ಅವರಿಗೆ ನಿನ್ನ ಬಳಿಯಿರುವ ಶಿವಧನುಸ್ಸು ತೋರಿಸು. ಜನಕ ಮಹಾರಾಜ ಅನುಮಾನಿಸುತ್ತಲೇ ಒಪ್ಪಿದ. ಅದನ್ನು ಸಭೆಗೆ ತರಲು ಆಜ್ಞಾಪಿಸಿದ. 8 ಚಕ್ರಗಳುಳ್ಳ ದೊಡ್ಡ ರಥದಲ್ಲಿ ಆ ಬಿಲ್ಲನ್ನಿಟ್ಟು 500 ಬಲಿಷ್ಠರಾದ ಸೇವಕರು ಆ ಧನುಸ್ಸನ್ನು ಸಭಾಮಧ್ಯಕ್ಕೆ ತಂದಿಟ್ಟರು. ವಿಶ್ವಾಮಿತ್ರರು ರಾಮ ಧನುಸ್ಸನ್ನು ನೋಡು ಎಂದು ಹೇಳಿದರು. ರಾಮ ಅತೀ ನಮ್ರತೆಯಿಂದ ಎದ್ದ. ಗಂಭೀರವಾಗಿ ನಡೆದು ಬಂದು ವಿಶ್ವಾಮಿತ್ರ ಜನಕರ ಅಪ್ಪಣೆ ಪಡೆದು ಬಿಲ್ಲಿಟ್ಟಿದ್ದ ಪೆಟ್ಟಿಗೆಯನ್ನು ತೆರೆದ. ಅಲ್ಲಿದ್ದವರೆಲ್ಲ ಪಾಪ, ಈ ಸುಕುಮಾರನಿಗೆ ಇಂತಹ ಪರೀಕ್ಷೆಯೇ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ರಾಮ ಧನುಸ್ಸನ್ನು ಲೀಲಾಜಾಲವಾಗಿ ಮೇಲೆ ಎತ್ತಿದ. ಬಿಲ್ಲಿನ ಒಂದು ಕೊನೆಯನ್ನು ತನ್ನ ಕಾಲ್ಬೆರಳಲ್ಲಿ ಹಿಡಿದು ಎದೆಯೇರಿಸಲು ಇನ್ನೊಂದು ಕೊನೆಯನ್ನು ಬಗ್ಗಿಸಿದ. ಮರುಕ್ಷಣದಲ್ಲೇ ಪಟಪಟ ಎಂಬ ಸಿಡಿಲಿನಂಥ ಶಬ್ದ ಕೇಳಿಸಿತು. ಆ ಮಹಾಶಿವ ಧನುಸ್ಸು ರಾಮನ ಕೈಯಲ್ಲಿ 2 ತುಂಡಾಗಿ ಒಡೆಯಿತು. ದಶರಥನಿಗೆ ಸುದ್ದಿ ಕಳುಹಿಸಲ್ಪಟ್ಟಿತು. ಅವನ ಆನಂದಕ್ಕೆ ಪಾರವೇ ಇರಲಿಲ್ಲ. ತತ್ಕ್ಷಣ ತನ್ನೆಲ್ಲ ಬಂಧು ಮಿತ್ರರೊಡನೆ ಮಿಥಿಲೆಗೆ ಬಂದ. ಜನಕ ಮಹಾರಾಜ ವೈಭವದ ವಿವಾಹಕ್ಕೆ ಏರ್ಪಾಡು ಮಾಡಿದ. ಶ್ರೀರಾಮನಿಗೂ ಸೀತೆಗೂ ವಿವಾಹವಾಯಿತು. ಆಗಲೇ ಲಕ್ಷ್ಮಣ
ಸೀತೆಯ ತಂಗಿ ಊರ್ಮಿಳೆಯನ್ನು ಭರತ ಶತ್ರುಘ್ನರು ಮಾಂಡವಿ ಶ್ರುತಕೀರ್ತಿ ಮದುವೆ ಮಾಡಿಕೊಂಡರು. ವಿಶ್ವಾಮಿತ್ರರು ತಮ್ಮ ಕಾರ್ಯ ಮುಗಿಯಿತೆಂದು ಅವರೆಲ್ಲರನ್ನೂ ಆಶೀರ್ವದಿಸಿ ಹಿಮಾಲಯದತ್ತ ತಪಸ್ಸಿಗೆ ಹೊರಟರು. ದಶರಥ ಮಹಾರಾಜ ತನ್ನ ಮಕ್ಕಳು ಹಾಗೂ ಸೊಸೆಯಂದಿರೊಂದಿಗೆ ಅಯೋಧ್ಯೆಯತ್ತ ಹೊರಟರು. ಸುಮಾರು 12 ವರ್ಷ ಶ್ರೀರಾಮ ಸೀತೆಯೊಡನೆ ಅಯೋಧ್ಯೆಯಲ್ಲಿ ಸಂತೋಷದಿಂದ ಕಾಲ ಕಳೆದ. ದಶರಥ ರಾಜ್ಯವನ್ನು ರಾಮನಿಗೆ ವಹಿಸಲು ನಿಶ್ಚಯಿಸಿದ. ಅಯೋಧ್ಯೆಯಲ್ಲಿ ಕೈಕೆಯ ದಾಸಿ ಮಂಥರೆ ಹೇಗಾದರೂ ಮಾಡಿ ಈ ಪಟ್ಟಾಭಿಷೇಕವನ್ನು ನಿಲ್ಲಿಸಬೇಕು ಎಂದು ತೀರ್ಮಾನಿಸಿದಳು. ರಾಮನ ಪಟ್ಟಾಭಿಷೇಕದ ವಿಷಯವನ್ನು ಮಂಥರೆ ಕೈಕೆಗೆ ತಿಳಿಸಿದಾಗ ಅದನ್ನು ಕೇಳಿ ಅತೀವ ಸಂತೋಷಗೊಂಡಳು ಕೈಕೆ. ಆದರೆ ಮಂಥರೆ ಅವಳ ಮನಸ್ಸನ್ನು ಕೆಡಿಸಿದಳು. ಹಿಂದೆ ದೇವಾಸುರ ಯುದ್ಧದಲ್ಲಿ ದಶರಥನಿಗೆ ಅತೀವ ಗಾಯವಾದಾಗ ನೀನು ರಥವನ್ನು ಸುರಕ್ಷಿತ ಸ್ಥಳಕ್ಕೆ ನಡೆಸಿ ಅವನ ಪ್ರಾಣ ಉಳಿಸಿದ್ದೆ. ಆಗ ಅವನು ನಿನಗೆ 2 ವರಗಳನ್ನು ಕೊಡುತ್ತೇನೆ ಎಂದಿದ್ದ. ಮೊದಲನೆಯ ವರದಿಂದ ರಾಮನಿಗೆ 14 ವರ್ಷಗಳ ವನವಾಸ ಕೇಳು. ಎರಡನೆಯ ವರದಿಂದ ಭರತನಿಗೆ ರಾಜ್ಯಾಭಿಷೇಕ ಆಗಬೇಕು ಎಂದು ಕೇಳು ಎಂದು ಉಪಾಯ ಹೇಳಿಕೊಟ್ಟಳು ಮಂಥರೆ. ಕೈಕೆ ದಶರಥನನ್ನು ನೋಡಿ, ಹಿಂದೆ ನನಗೆ 2 ವರಗಳನ್ನು ಕೊಟ್ಟಿದ್ದೆ, ಆ ವರಗಳನ್ನು ಈಗ ಕೊಡು ಎಂದು ಕೇಳಿದಾಗ ದಶರಥನಿಗೆ ತನ್ನ ಕಿವಿಗಳನ್ನು ತಾನೇ ನಂಬಲಾಗಲಿಲ್ಲ. ಬೇರೆ ವರವನ್ನು ಕೇಳು ಎಂದಾಗ ಕೈಕೆಗೆ ಸ್ವಲ್ಪವೂ ಕರುಣೆ ಬರಲಿಲ್ಲ. ಬೆಳಗಿನ ಜಾವ ಸುಮಂತ್ರ ರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳು ಮುಗಿದಿವೆ ಎಂದು ಹೇಳಲು ಬಂದಾಗ ದಶರಥ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಇತ್ತ ರಾಮ ತಂದೆಯ ದುಃಖಕ್ಕೆ ಕಾರಣವೇನು ಎಂದು ಕೈಕೆಯಲ್ಲಿ ಕೇಳಿದಾಗ ರಾಮ, ನೀನೇ ಅವರ ದುಃಖಕ್ಕೆ ಕಾರಣ, ವಿಷಯ ತಿಳಿಸಲು ಭಯಪಡುತ್ತಿದ್ದಾರೆ. ತುಂಬ ಕಾಲದ ಹಿಂದೆ ಅವರು 2 ವರಗಳನ್ನು ತನಗೆ ಕೊಟ್ಟಿದ್ದರು. ನಾನು ಈಗ ಕೇಳಿದೆ. ಆ ವರಗಳನ್ನು ರಾಮನಿಗೆ ಹೇಳಿದಳು. ರಾಮ ನಗುತ್ತಾ ಹೇಳಿದ ಕೈಕೆಗೆ, ಅಯ್ಯೋ ಇಷ್ಟೇನೆ, ಭರತನನ್ನು ಕರೆಸು, ರಾಜ್ಯವನ್ನು ನಾನು ಆಳಿದರೇನು, ನನ್ನ ತಮ್ಮ ಭರತ ಆಳಿದರೇನು, ನಾನು ಇಂದೇ ಕಾಡಿಗೆ ಹೋಗುವೆ, ನಿನ್ನ ವರಗಳು ನೆರವೇರಿದಂತೆ ಭಾವಿಸಿಕೋ ಎಂದನು. ಶ್ರೀರಾಮನು ಕಾಡಿಗೆ ಹೋಗುವ ಸುದ್ದಿ ಎಲ್ಲೆಡೆ ಕಾಲ್ಗಿಚ್ಚಿನಂತೆ ಹರಡಿತು. ಲಕ್ಷ್ಮಣ ದುಃಖದಿಂದ ಹೇಳಿದ, ನೀನು ಕಾಡಿಗೆ ಹೋಗುವುದಾದರೆ ನನ್ನನ್ನೂ ಜೊತೆಯಲ್ಲಿ ಕರೆದೊಯ್. ಶ್ರೀರಾಮ ಒಪ್ಪಿದ. ಶ್ರೀರಾಮ ಸೀತೆ ಲಕ್ಷ್ಮಣ ಋಷಿ ಮುನಿಗಳಂತೆ ವಲ್ಕಲವನ್ನು ಧರಿಸಿ ರಥದಲ್ಲಿ ಕಾಡಿನತ್ತ ಹೊರಟ. ದಿನವೆಲ್ಲ ಪ್ರಯಾಣ ಮಾಡಿದ ಮೇಲೆ ಗಂಗೆಯ ದಡವನ್ನು ಸೇರಿದರು. ಅಂದು ರಾತ್ರಿ ಅಲ್ಲೇ ತಂಗಲು ತೀರ್ಮಾನಿಸಿ ಒಂದು ಮರದ ಕೆಳಗೆ ಕುಳಿತರು. ಆ ಪ್ರದೇಶವನ್ನು ಪರಿಪಾಲಿಸುವವನು ಗುಹಾ ಎಂಬ ಬೇಡ. ಲಕ್ಷ್ಮಣ ಹಾಗೂ ಗುಹಾ ರಾತ್ರಿಯೆಲ್ಲ ಕಾವಲಿದ್ದರು. ಮಾರನೆಯ ದಿನ ಮೂವರು ಗುಹನಿಂದ ಬೀಳ್ಕೊಂಡು ದೋಣಿಯೇರಿದರು. ಸುಮಂತ್ರ ಕಣ್ಣೀರು ಸುರಿಸುತ್ತಾ ನಿಂತಿದ್ದ. ರಾಮ ಅವನನ್ನು ಸಮಾಧಾನಗೊಳಿಸಿ, ನೀನು ಅಯೋಧ್ಯೆಗೆ ಹಿಂದಿರುಗಿ ನಮ್ಮ ತಂದೆಯನ್ನು ಸಮಾಧಾನಗೊಳಿಸು ಎಂದು ಹೇಳಿದ. ಶ್ರೀರಾಮನ ದೋಣಿ ಹೋಗುತ್ತಿದ್ದಂತೆ ಗುಹಾ ಹಾಗೂ ಸುಮಂತ್ರರು ಕಣ್ಣೀರಿನಿಂದ ಅವರನ್ನು ಬೀಳ್ಕೊಟ್ಟರು. 3 ದಿನಗಳಾದ ಮೇಲೆ ಸುಮಂತ್ರ ಅಯೋಧ್ಯೆಯನ್ನು ಸೇರಿದ. ದಶರಥನ ಬಳಿ ಹೋದ. ದಶರಥ ಅಲ್ಲಿ ಸತ್ತವನಂತೆ ಮಲಗಿದ್ದ. ತಲೆಬಾಗಿ ನಮಸ್ಕರಿಸಿದ. ಸುಮಂತ್ರನನ್ನು ನೋಡಿದುದೇ ತಡ ದುಃಖದಿಂದ ಓ ರಾಮ ಎಂದು ಅಲುಬಿದ. ಅಂದು ರಾತ್ರಿಯೇ ರಾಮನ ವಿರಹದಿಂದ ಅಸುನೀಗಿದ. ಭರತ ಶತ್ರುಘ್ನರನ್ನು ಕೈಕೆಯನ್ನು ಶೀಘ್ರವಾಗಿ ಕರೆತರಲು ವಸಿಷ್ಠ ಮುನಿ ದೂತರನ್ನು ಕಳುಹಿಸಿದರು. ಭರತನಲ್ಲಿ ಕೈಕೆಯು ಹೇಳಿದಳು, ಮಗನೇ, ತಂದೆಯು ಸ್ವರ್ಗಸ್ಥರಾದರು. ಕೊನೆಯಲ್ಲಿ ತಂದೆಯವರು ಹೇಳಿದ ಮಾತುಗಳು ಏನಮ್ಮ ಹೇಳು ಎಂದಾಗ ಕೈಕೆಯು ಕೊನೆಯಲ್ಲಿ ನಿಮ್ಮ ತಂದೆ ರಾಮ ಲಕ್ಷ್ಮಣ ಜಾನಕಿ ಎನ್ನುತ್ತಾ ಪ್ರಾಣ ಬಿಟ್ಟರು ಎಂದರು. ಭರತನಿಗೆ ಆಶ್ಚರ್ಯವಾಯಿತು. ಆಗ ಅಮ್ಮ ಇದೇನು, ಅವರೆಲ್ಲಿಗೆ ಹೋದರು ಎಂದು ಕೇಳಿದಾಗ ಕೈಕೆಯು ಶ್ರೀರಾಮ 14 ವರ್ಷ ವನವಾಸಕ್ಕೆ ಹೋಗಿದ್ದಾನೆ ಎಂದು ಹೇಳಿ ನಡೆದ ಎಲ್ಲ ಘಟನೆಗಳನ್ನು ಕೈಕೆಯು ಭರತನಿಗೆ ಹೇಳಿದಳು.
ಭರತ ತನ್ನ ಕಿವಿಗಳನ್ನು ತಾನೇ ನಂಬಲಾರದೆ ಅವನಿಗೆ ಎಲ್ಲವೂ ಅರ್ಥವಾಯಿತು. ತನ್ನ ತಾಯಿ ಮಾಡಿರುವ ಅನರ್ಥಕ್ಕಾಗಿ ದುಃಖಪಟ್ಟ. ಅವಳತ್ತ ನಾಚಿಕೆಯಿಂದಲೂ ಕೋಪದಿಂದಲೂ ನೋಡಿದ. ಕೈಕೆಗೂ ತನ್ನ ತಪ್ಪಿನ ಅರಿವಾಗಿತ್ತು. ಭರತನಿಗೆ ದುಡುಕನ್ನು ಅರ್ಥ ಮಾಡಿಕೊಳ್ಳಲು ಬೇಡಿದಳು. ಕೈಕೆಗೆ ತಪ್ಪಿನ ಅರಿವಾಗಿತ್ತು, ಆದರೆ ಭರತನ ಕೋಪ ಶಾಂತವಾಗುವ ಹಾಗಿರಲಿಲ್ಲ. ಭರತ ಕೈಕೆಗೆ, ನಿನ್ನ ಮುಖ ನೋಡಲು ನನಗೆ ಅಸಹ್ಯವಾಗುತ್ತಿದೆ. ನಾನು ನಿನ್ನ ಮಗನಲ್ಲ. ಹಾಗೆ ಹೇಳುತ್ತಾ ಕೌಸಲ್ಯೆಯ ಅರಮನೆಯತ್ತ ಓಡಿದ. ಕೌಸಲ್ಯ ಹಾಗೂ ಸುಮಿತ್ರೆ ಅವನನ್ನು ಆದರದಿಂದ ಬರಮಾಡಿದರು. ಕೌಸಲ್ಯ ಅತಿ ದುಃಖದಿಂದ ಮೃದು ಸ್ವರದಲ್ಲಿ ಹೇಳಿದಳು, ಬಂದೆಯ ಭರತ, ರಾಜ್ಯ ಲಕ್ಷ್ಮಿ ನಿನಗಾಗಿ ಕಾದಿದ್ದಾಳೆ. ನಮ್ಮ ಭಯ ಬೇಡ. ನಮ್ಮ ಒಂದು ಪ್ರಾರ್ಥನೆ ಎಂದರೆ ನನ್ನನ್ನು ಸುಮಿತ್ರೆಯನ್ನು ಕಾಡಿಗೆ ಕರೆದೊಯ್ಯಿ ರಾಮನ ಬಳಿ ಬಿಟ್ಟುಬಿಡು. ಕೌಸಲ್ಯೆಯ ಮಾತುಗಳನ್ನು ಕೇಳಿ ಗೋಳೋ ಎಂದು ರೋಧಿಸುತ್ತಾ ಅವಳ ಪಾದಗಳ ಮೇಲೆ ಬಿದ್ದು ಅಳುತ್ತಾ ಹೇಳಿದ, ನಾನು ರಾಮನನ್ನು ಎಷ್ಟು ಪ್ರೀತಿಸುತ್ತೇನೆ ಎನ್ನುವುದು ತಮಗೆ ಗೊತ್ತು. ನೀವು ಹೀಗೆ ಮಾತನಾಡಬಹುದೇ? ರಾಮನಿಗೆ ಸೇರಿದ ರಾಜ್ಯವನ್ನು ನಾನು ಎಂದಿಗೂ ಬಯಸುವುದಿಲ್ಲ. ಕಾಡಿಗೆ ಹೋಗಿ ರಾಮನನ್ನು ಮತ್ತೆ ಹಿಂದಿರುಗಿಸಿ ಅವನಿಗೆ ಈ ರಾಜ್ಯದ ಪಟ್ಟ ಕಟ್ಟುತ್ತೇನೆ ಎನ್ನುತ್ತಾನೆ ಭರತ. ಭರತ ಹಿಂದಿರುಗಿ ಹೋದ ಮೇಲೆ ಶ್ರೀರಾಮನಿಗೆ ಚಿತ್ರಕೂಟ ಬೇಸರ ತಂದಿತು. ಅಲ್ಲಲ್ಲಿ ಇರುವ ಋಷಿಗಳನ್ನು ಭೇಟಿ ಮಾಡಿದರು. ಅಗಸ್ತ್ಯ ಮುನಿ ಗೋದಾವರಿಯ ದಡದಲ್ಲಿರುವ ಪಂಚವಟಿಯಲ್ಲಿ ವಾಸಿಸಲು ಸಲಹೆ ಇತ್ತರು. ಪಂಚವಟಿಯಲ್ಲಿ ಲಕ್ಷ್ಮಣ ಒಂದು ಸುಂದರವಾದ ಪರ್ಣಕುಟಿಯನ್ನು ರಚಿಸಿದ. ಅಲ್ಲಿ ಅವರು ಬಹಳ ಸಂತೋಷದಿಂದ ಕಾಲ ಕಳೆಯಲಾರಂಭಿಸಿದರು. ಒಂದು ದಿನ ರಾವಣನ ತಂಗಿ ಶೂರ್ಪನಖಿ ಶ್ರೀರಾಮನನ್ನು ನೋಡಿ ಅವನಲ್ಲಿ ಮೋಹಗೊಂಡಳು. ಅವಳು ರಾಮನ ಬಳಿ ಬಂದು ಹೇಳಿದಳು, ನನ್ನ ಹೆಸರು ಶೂರ್ಪನಖಿ, ಲಂಕೆಯ ರಾಜನಾದ ರಾವಣನ ತಂಗಿ. ಇಲ್ಲೇ ಜನಸ್ಥಾನದಲ್ಲಿ ಕರ ದೂಷಣ ಎಂಬ ಇಬ್ಬರು ಅಣ್ಣಂದಿರೊಡನೆ ನಾನು ವಾಸಿಸುತ್ತಿದ್ದೇನೆ. ನಾನು ನಿನ್ನನ್ನು ಮದುವೆಯಾಗಲು ಇಚ್ಛಿಸುತ್ತೇನೆ. ನಿನ್ನ ಜೊತೆ ಒಬ್ಬಳು ಹೆಂಗಸಿದ್ದಾಳೆ ಎಂದು ನೀನು ಯೋಚಿಸಬೇಡ. ನಾನು ಅವಳನ್ನು ಆಹಾರವಾಗಿ ತಿಂದು ಬಿಡುತ್ತೇನೆ ಎಂದು ಹೇಳಿದಾಗ ರಾಮ ನಾನು ಏಕಪತ್ನಿ ವೃತಸ್ಥ ಎಂದಾಗ ಶೂರ್ಪನಖಿಗೆ ತುಂಬ ಕೋಪ ಬಂತು. ಈ ಸೀತೆ ಇರುವುದರಿಂದ ತಾನೇ ಇಷ್ಟೋ, ಇವಳನ್ನೇ ಕಬಲಿಸಿದರೆ ಸರಿ ಎಂದು ಅಬ್ಬರಿಸುತ್ತಾ ಸೀತೆಯನ್ನು ನುಂಗಲು ಬಂದಳು. ಆಗ ಲಕ್ಷ್ಮಣ ತತ್ಕ್ಷಣ ಅವಳತ್ತ ಹಾರಿ ತನ್ನ ಕತ್ತಿಯಿಂದ ಶೂರ್ಪನಖಿಯ ಕಿವಿ ಮೂಗುಗಳನ್ನು ಕತ್ತರಿಸಿ ಹಾಕಿದ. ಕಾಡೆಲ್ಲ ಪ್ರತಿಧ್ವನಿಸುವಂತೆ ಶೂರ್ಪನಖಿ ಹೋ ಎಂದು ಅಳುತ್ತಾ ಅಣ್ಣ ಕರನ ಬಳಿ ಓಡಿದಳು. ಅವಳ ದುಃಖಕ್ಕೆ ಕಾರಣವನ್ನು ಕೇಳಿದ ಖರ ಕೋಪದಿಂದ 14,000 ಸೈನ್ಯದೊಂದಿಗೆ ಪಂಚವಟಿಗೆ ಬಂದ. ಅವನ ಜೊತೆ ಶೂರನಾದ ಅವನ ತಮ್ಮ ದೂಷಣನೂ ಬಂದ. ರಾಮ ಎದೆಗುಂದಲಿಲ್ಲ, ದೂಷಣನನ್ನು ನಾಶ ಮಾಡಿದ. ಅಗಸ್ತ್ಯರು ಕೊಟ್ಟಿದ್ದ ಬಿಲ್ಲಿನಿಂದ 13 ಬಾಣಗಳನ್ನು ಒಂದಾದ ಮೇಲೊಂದು ಬಿಟ್ಟು ಅವು ಕರನನ್ನು ಕೊಂದವು. ಈ ಯುದ್ಧವನ್ನು ಸೀತಾ ಲಕ್ಷ್ಮಣರು ಚಕಿತರಾಗಿ ನೋಡುತ್ತಿದ್ದರು. ರಾಮ ಗುಹೆಗೆ ಹಿಂದಿರುಗುವುದನ್ನು ಕಂಡು ಸೀತೆ ಓಡಿ ಬಂದು ಸಂತೋಷದಿಂದ ಅಪ್ಪಿಕೊಂಡಳು. ಅವಳ ವಿರೂಪ ಆಕೃತಿಯನ್ನು ನೋಡಿ ರಾವಣ ಇದಕ್ಕೆ ಯಾರು ಕಾರಣ ಎಂದು ಕೇಳಿದ. ಶೂರ್ಪನಖಿ ತನಗಾದ ಅವಮಾನವನ್ನು ಕರ ದೂಷಣರು ತಮ್ಮ ಸೈನ್ಯದೊಡನೆ ಸತ್ತ ಸಂಗತಿಯನ್ನು ವಿವರಿಸಿದಳು. ರಾವಣನಿಗೆ ತತ್ಕ್ಷಣ ಒಂದು ಯೋಚನೆ ಹೊಳೆಯಿತು. ಅವನು ತಂಗಿಯನ್ನು ಸಮಾಧಾನಪಡಿಸಿ ತನ್ನ ಪುಷ್ಪಕ ವಿಮಾನವನ್ನೇರಿ ಮರೀಚನ ಬಳಿಗೆ ಬಂದ. ಸೀತೆಯನ್ನು ಅಪಹರಿಸಲು ಮರೀಚನ ಸಹಾಯ ಬೇಡಿದ. ಶ್ರೀರಾಮನ ಹೆಸರನ್ನು ಕೇಳಿದುದೇ ತಡ ಮರೀಚ ನಡುಗಿದ. ರಾಮನು ತನ್ನ ತಾಯಿ ತಾಟಕಿಯನ್ನು ಕೊಂದುದನ್ನು ಹೇಗೆ ತಾನೇ ಮರೆತಾನು? ಅವನು ರಾವಣನಿಗೆ ಹೇಳಿದ, ಶ್ರೀರಾಮ ವಿಶ್ವಾಮಿತ್ರರ ಯಜ್ಞವನ್ನು ರಕ್ಷಿಸುತ್ತಿದ್ದ. ನಾನು ಅದನ್ನು ಕೆಡಿಸಲು ಹೋದಾಗ ರಾಮನ ಬಾಣದ ರುಚಿಯನ್ನು ಕಂಡೆ. ಈಗಲೂ ಅದನ್ನು ನೆನೆಸಿಕೊಂಡರೆ ಮೈ ನಡುಗುತ್ತದೆ. ಒಂದು ಬಾಣದಿಂದ ಸುಬಾಹುವನ್ನು ಕೊಂದ, ಮತ್ತೊಂದರಿಂದ ನನ್ನನ್ನು ಸಮುದ್ರಕ್ಕೆ ಎಸೆದ. ನೀನು ಅವನ ತಂಟೆಗೆ ಹೋಗಬೇಡ. ಅಲ್ಲದೆ ಸೀತೆಯನ್ನು ಬಯಸುವುದಂತೂ ಇನ್ನೂ ಪಾಪದ ಕೆಲಸ. ಅವಳು ಪವಿತ್ರತೆಯ ಸ್ವರೂಪ. ಅವಳ ಕೋಪ ನಿನ್ನನ್ನು ಭಸ್ಮ ಮಾಡಿಬಿಡುತ್ತದೆ. ರಾವಣ ಸಿಟ್ಟಿನಿಂದ, ಮರೀಚ, ನಾ ಇಲ್ಲಿಗೆ ಬಂದದ್ದು ನಿನ್ನಿಂದ ಉಪದೇಶವನ್ನು ಕೇಳಲು ಅಲ್ಲ. ನಾ ಹೇಳಿದಂತೆ ನೀ ಕೇಳು.
ಇಲ್ಲ ನನ್ನ ಕೈಯಿಂದ ಸಾಯಿ ಎಂದು ಆರ್ಭಟಿಸಿದನು. ಮರೀಚನಿಗೆ ತನ್ನ ಸಾವು ಖಚಿತ ಎಂಬುದು ಅರ್ಥವಾಯಿತು. ರಾವಣನ ಕೈಯಿಂದ ಸಾಯುವುದರ ಬದಲು ರಾಮನ ಕೈಯಿಂದಲೇ ಸಾಯೋಣ ಎಂದು ನಿಶ್ಚಯಿಸಿದ. ರಾವಣನ ಯೋಚನೆಯಂತೆ ನಡೆಯಲು ಮರೀಚ ತೀರ್ಮಾನಿಸಿದ. ಒಂದು ದಿನ ಸೀತೆ ತೋಟದಲ್ಲಿ ಹೂ ಬಿಡಿಸುತ್ತಿದ್ದಳು. ಸ್ವಲ್ಪ ದೂರದಲ್ಲಿ ಮಿಂಚಿನಂತೆ ಹೊಳೆಯುವ ಒಂದು ಚಿನ್ನದ ಜಿಂಕೆಯನ್ನು ನೋಡಿದಳು. ರಾಮನು ಬಂದ ಕೂಡಲೇ ನನಗೆ ಆ ಜಿಂಕೆಯನ್ನು ಹಿಡಿದುಕೊಡಿ, ಅದನ್ನು ನಾನು ಸಾಕುತ್ತೇನೆ ಎಂದಳು. ಶ್ರೀರಾಮ ಲಕ್ಷ್ಮಣನಿಗೆ ಬಿಲ್ಲನ್ನು ಕೊಡು, ಸೀತೆಯ ಮನಸ್ಸನ್ನು ಅಪಹರಿಸಿದ ಆ ಜಿಂಕೆಯನ್ನು ಈಗಲೇ ಹಿಡಿದು ತರುತ್ತೇನೆ ಎಂದು ರಾಮ ಹೇಳಿದನು. ಲಕ್ಷ್ಮಣನಿಗೆ ಸಂದೇಹ ಬಂತು. ಅವನು ಹೇಳಿದ, ಅಣ್ಣ, ಇದು ನಿಜವಾದ ಜಿಂಕೆ ಅಲ್ಲ, ಬಹುಶಃ ರಾಕ್ಷಸರ ಮಾಯೆ. ಶ್ರೀರಾಮ ಹೇಳಿದ, ಇದು ನಿಜವಾದ ಜಿಂಕೆಯಾಗಿದ್ದಲ್ಲಿ ಅದನ್ನು ನಾನು ಸೀತೆಗೆ ತರುತ್ತೇನೆ. ಅದು ರಾಕ್ಷಸನಾಗಿದ್ದಲ್ಲಿ ಅವನನ್ನು ಕೊಲ್ಲುತ್ತೇನೆ, ಭಯಬೇಡ. ಆದರೆ ನೀನು ಜಾಗೃತೆಯಾಗಿ ಸೀತೆಯನ್ನು ನೋಡಿಕೊ, ಯಾವ ಕಾರಣಕ್ಕೂ ಅವಳನ್ನು ಬಿಟ್ಟು ಅಲ್ಲಿ ಇಲ್ಲಿ ಹೋಗಬೇಡ. ಹೀಗೆ ಹೇಳಿ ರಾಮ ಜಿಂಕೆಯ ಬೆನ್ನಟ್ಟಿ ಹೊರಟ. ಆ ಚಿನ್ನದ ಜಿಂಕೆ ಬೇರ್ಯಾರೂ ಆಗಿರದೆ ಮರೀಚನಾಗಿತ್ತು. ರಾಮ ಬಾಣವನ್ನು ಬಿಟ್ಟೊಡನೆಯೇ ಅದು ಜಿಂಕೆಗೆ ತಗುಲಿತು. ಜಿಂಕೆ ಕೆಳಗೆ ಬಿತ್ತು. ಮರೀಚನ ಕೂಗು ಸೀತಾ ಲಕ್ಷ್ಮಣರ ಕಿವಿಯನ್ನು ಮುಟ್ಟಿತು. ಕೂಗನ್ನು ಕೇಳಿದ ಸೀತೆ ಭಯದಿಂದ, ಲಕ್ಷ್ಮಣನಿಗೆ ಶೀಘ್ರವಾಗಿ ಹೋಗು, ನಿಮ್ಮನ್ನ ಆಪತ್ತಿಗೆ ಸಿಲುಕಿಕೊಂಡಿರುವಂತಿದೆ. ಅವಳು ಲಕ್ಷ್ಮಣನನ್ನು ಹೋಗಲು ಬಲವಂತಿಸಿದಳು. ಕೊನೆಗೆ ಲಕ್ಷ್ಮಣ ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಡುವುದಕ್ಕೆ ಮುಂಚೆ ನೆಲದ ಮೇಲೆ ಒಂದು ಗೆರೆ ಎಳೆದ. ತಾಯೇ, ನೀವು ಈ ಗೆರೆಯನ್ನು ದಾಟದವರೆಗೆ ನಿಮಗೆ ಯಾವ ಆಪತ್ತೂ ಬರುವುದಿಲ್ಲ, ತುಂಬ ಎಚ್ಚರದಿಂದಿರಿ ಎಂದು ಹೇಳಿ ಹೊರಟ. ಸೀತೆ ಒಬ್ಬಂಟಿಯಾಗಿದ್ದಳು. ರಾವಣ ಸಾಧುವಿನ ವೇಷದಲ್ಲಿ ಸೀತೆ ಇದ್ದ ಪರ್ಣಶಾಲೆಗೆ ಬಂದ. ವೇದ ಮಂತ್ರಗಳನ್ನು ಉಚ್ಚರಿಸಲಾರಂಭಿಸಿದ. ಆ ಮಂತ್ರ ಪಠನ ಕೇಳಿ ಸೀತೆ ಹೊರಬಂದಳು. ಕಾವಿಯುಟ್ಟು ಕಮಂಡಲ ಹಿಡಿದಿದ್ದ ಸನ್ಯಾಸಿಯನ್ನು ನೋಡಿ ಸೀತೆ ಗೌರವ ಭಾವ ತಾಳಿದಳು. ಅವನಿಗೆ ಬೇಕಾದ ಆಹಾರವನ್ನು ತಂದು ನೀಡಿದಳು. ರಾವಣ ಅವಳನ್ನೇ ಹತ್ತಿರ ಕರೆದ. ಆದರೆ ಸೀತೆ, ನಾನು ಈ ಗೆರೆಯನ್ನು ದಾಟಿ ಬರಲಾರೆ ಎಂದಳು. ಹುಸಿ ಮುನಿಸಿನಿಂದ ರಾವಣ, ಹಾಗಾದರೆ ನನಗೆ ಈ ಭಿಕ್ಷೆಯೇ ಬೇಡ ಎಂದು ಹೊರಡಲು ಅನುವಾದ. ಸೀತೆ ಅವಮಾನಿತಳಾಗಿ ಸಾಧು ಸೇವೆ ತಪ್ಪಬಾರದೆಂದು ಗೆರೆ ದಾಟಿ ಹೊರಬಂದಳು. ತತ್ಕ್ಷಣ ರಾವಣ ತನ್ನ ನಿಜ ರೂಪ ತೋರಿ ಅವಳ ಕೈ ಹಿಡಿದ. ಬೆದರಿದ ಸೀತೆಗೆ ಹೇಳಿದ, ನಾನು ರಾವಣ, ಲಂಕಾಧಿಪತಿ. ನಮ್ಮ ಅರಮನೆಗೆ ಹೋಗೋಣ ಬಾ. ಅಲ್ಲಿ ನೀನು ನನ್ನನ್ನು ಮದುವೆಯಾಗಿ ಸಾವಿರಾರು ದಾಸಿಯರು ನಿನ್ನ ಸೇವೆ ಸಲ್ಲಿಸುವರು. ರಾವಣನನ್ನು ಮರೆ. ತತ್ಕ್ಷಣ ಪುಷ್ಪಕ ವಿಮಾನ ಮುಂದೆ ಬಂತು. ಅದರಲ್ಲಿ ಸೀತೆಯನ್ನು ಬಲವಂತವಾಗಿ ಕೂರಿಸಿಕೊಂಡು ಹಾರಿ ಹೊರಟ. ರಾಮನನ್ನು ಲಕ್ಷ್ಮಣನು ಹುಡುಕಿಕೊಂಡು ಬರುತ್ತಿದ್ದುದನ್ನು ನೋಡಿ ರಾಮ ಆಶ್ಚರ್ಯಪಟ್ಟ. ಲಕ್ಷ್ಮಣ, ಸೀತೆಯನ್ನು ಬಿಟ್ಟು ಏಕೆ ಬಂದೆ ಎಂದು ಒಂದೇ ಉಸಿರಿನಲ್ಲಿ ಕೂಗಿದ. ಲಕ್ಷ್ಮಣ ನಡೆದದ್ದನ್ನೆಲ್ಲ ಹೇಳಿದ. ಅದನ್ನು ಕೇಳುತ್ತಿರುವಾಗಲೇ ಶ್ರೀರಾಮ ಏನೋ ಅನಾಹುತ ಆಗಿರಬಹುದೆಂದು ಊಹಿಸಿದ. ಅವರಿಬ್ಬರೂ ವೇಗವಾಗಿ ಪರ್ಣಶಾಲೆಗೆ ಬಂದರು. ಸೀತೆ ಅಲ್ಲಿ ಇಲ್ಲದಿರುವುದನ್ನು ನೋಡಿ ಇನ್ನೂ ಆತಂಕವಾಯಿತು. ಎಲ್ಲೆಡೆ ಓಡಾಡಿ ಹುಡುಕಿದರೂ ಎಲ್ಲಿಯೂ ಸೀತೆಯ ಸುಳಿವಿರಲಿಲ್ಲ. ಇಬ್ಬರೂ ಸೀತೆಯನ್ನು ಹುಡುಕುತ್ತಾ ಹೊರಟರು. ರಾವಣನು ಸೀತೆಯನ್ನು ಕದ್ದೊಯ್ಯುತ್ತಿರುವಾಗ ಜಟಾಯು ಎಂಬ ಒಂದು ಪಕ್ಷಿ ಮರದ ಮೇಲೆ ಕುಳಿತಿತ್ತು. ಅದು ದಶರಥನ ಸ್ನೇಹಿತನಾಗಿತ್ತು. ಸೀತೆಯ ಆರ್ತನಾದ ಕೇಳಿದುದೇ ಆಕಾಶಕ್ಕೆ ಹಾರಿ ವಿಮಾನದ ಮುಂದೆ ನಿಂತು ಸೀತೆಯನ್ನು ಬಿಡಿಸಲು ಯತ್ನಿಸಿತು. ಕೋಪಗೊಂಡ ರಾವಣ ತನ್ನ ಕತ್ತಿಯಿಂದ ಅದರ ರೆಕ್ಕೆಯನ್ನು ಕತ್ತರಿಸಿದ. ಜಟಾಯು ದುಪ್ಪೆಂದು ಕೆಳಗೆ ಬಿತ್ತು. ರಕ್ತ ಸುರಿಸುತ್ತಾ ಅದು ಅಲ್ಲೇ ಬಿದ್ದಿದ್ದು ರಾಮ ಲಕ್ಷ್ಮಣರ ಬರುವಿಗಾಗಿ ಪ್ರಾಣ ಹಿಡಿದುಕೊಂಡು ಉಳಿದಿತ್ತು. ಸೀತೆಯನ್ನು ಹುಡುಕುತ್ತಾ ರಾಮ ಲಕ್ಷ್ಮಣರು ಆ ಮಾರ್ಗವಾಗಿ ಬಂದರು. ಅವರನ್ನು ಕಂಡುದುತ್ತೆ ಆರ್ತ ಸ್ವರದಲ್ಲಿ ಅವರನ್ನು ಹತ್ತಿರ ಕರೆಯಿತು. ರಾವಣ ಸೀತೆಯನ್ನು ಕದ್ದೊಯ್ದ.
ನಾನು ಅವಳನ್ನು ಕಾಪಾಡಲು ಬಹಳ ಯತ್ನಿಸಿದೆ. ಆದರೆ ಆ ಕಟುಕ ರಾವಣ ನನ್ನ ರೆಕ್ಕೆಗಳನ್ನು ಕತ್ತರಿಸಿ ವಿಮಾನದಲ್ಲಿ ಹಾರಿ ಹೋದ. ಹೀಗೆ ಹೇಳುತ್ತಾ ಆ ಜಟಾಯು ಪ್ರಾಣ ಬಿಟ್ಟಿತು. ಇದನ್ನು ಕೇಳಿ ರಾಮನಿಗೆ ತುಂಬ ಸಂಕಟವಾಯಿತು. ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಜಟಾಯುವಿನ ದೇಹವನ್ನು ಚಿತೆಯ ಮೇಲಿಟ್ಟು ಅಗ್ನಿ ಸಂಸ್ಕಾರ ಮಾಡಿದ ಶ್ರೀರಾಮ. ಪುಷ್ಪಕ ವಿಮಾನದಲ್ಲಿ ರಾವಣ ಸಮುದ್ರವನ್ನು ದಾಟಿ ತನ್ನ ರಾಜಧಾನಿಯಾದ ಲಂಕೆಯನ್ನು ಸೇರಿದ. ತನ್ನ ಅರಮನೆಯಲ್ಲಿ ಅವಳನ್ನು ತನ್ನ ದಾಸಿಯರ ಅಧೀನಕ್ಕೆ ಒಪ್ಪಿಸಿದ. ಅವಳಿಗೆ ಬೇಕಾದ ಆಹಾರ, ಉಡುಪು, ಒಡವೆಗಳನ್ನೆಲ್ಲ ಕೊಟ್ಟು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಆಜ್ಞಾಪಿಸಿದ. ಸೀತೆ ಆ ರಾಕ್ಷಸಿಯರನ್ನು ನೋಡಿ ತುಂಬ ಭಯಪಟ್ಟಳು. ರಾವಣ ಅವಳಿಗೆ ತನ್ನ ವೈಭವವನ್ನು ತೋರಿಸಿ ಮೆಚ್ಚಿಸಲು ಬಲವಂತವಾಗಿ ತನ್ನ ಅರಮನೆಯನ್ನೆಲ್ಲ ತೋರಿಸಿದ. ಆದರೆ ಯಾವುದೂ ಸೀತೆಗೆ ರುಚಿಸಲಿಲ್ಲ. ಕೊನೆಗೆ ಕೋಪದಿಂದ, ಹೇ ಸೀತೆ, ನಿನಗೆ 12 ತಿಂಗಳ ಅವಧಿ ಕೊಟ್ಟಿದ್ದೇನೆ. ಅಷ್ಟರಲ್ಲಿ ನನ್ನನ್ನು ನೀನು ವರಿಸದಿದ್ದಲ್ಲಿ ಎಚ್ಚರಿಕೆ ಎಂದು ಹೇಳಿ ಅವಳನ್ನು ಅಶೋಕವನದಲ್ಲಿಟ್ಟ. ಅವಳ ಕಾವಲಿಗಾಗಿ ಕ್ರೂರ ರಾಕ್ಷಸಿಯರನ್ನು ನೇಮಿಸಿ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಮುಂದುವರಿದರು. ಕಬಂದ ರಾಮ ಲಕ್ಷ್ಮಣರನ್ನು ನೋಡಿ ಸಂತೋಷಪಟ್ಟ. ರಾಮ ಲಕ್ಷ್ಮಣರ ಅನುಗ್ರಹದಿಂದ ಕಬಂದ ಶಾಪ ವಿಮೋಚನೆಯನ್ನು ಪಡೆದನು. ಕಬಂದ ಹೇಳಿದಂತೆ ರಾಮ ಲಕ್ಷ್ಮಣರು ಶಬರಿಯನ್ನು ಹುಡುಕಿಕೊಂಡು ಮಾತಂಗ ವನಕ್ಕೆ ಬಂದರು. ಮಾತಂಗ ಮುನಿ ತಮ್ಮ ದೇಹತ್ಯಾಗ ಮಾಡುವಾಗ ಶಬರಿಯನ್ನು ಕರೆದು ಹೇಳಿದರು, ಶಬರಿ, ರಾಮ ಇಲ್ಲಿಗೆ ಬರುತ್ತಾನೆ. ಅವನು ಬರುವವರೆಗೆ ಇಲ್ಲೇ ಕಾದಿರು. ಅವನನ್ನು ಸತ್ಕರಿಸು. ಅದರಂತೆ ರಾಮನನ್ನು ಕಾಣಲು ಹಲವು ವರ್ಷಗಳು ಕಾದಿದ್ದಳು ಶಬರಿ. ಪ್ರತಿದಿನ ರಾಮ ಬರುವನೆಂದು ತನ್ನ ಆಶ್ರಮದ ಬಾಗಿಲಿನಲ್ಲಿ ನಿಂತು ರಸ್ತೆಯನ್ನೇ ನೋಡುತ್ತಿದ್ದಳು. ಒಳ್ಳೆಯ ಫಲ ಮೂಲಗಳು ಸಿಕ್ಕಿದರೆ ಇದು ರಾಮನಿಗೆ ಎಂದು ಎತ್ತಿಡುತ್ತಿದ್ದಳು. ಕೊನೆಗೆ ರಾಮ ಬಂದ. ಅವಳ ಸಂತೋಷ ಹೇಳತೀರದು. ಅವನನ್ನು ಫಲ ಮೂಲಗಳಿಂದ ಸತ್ಕರಿಸಿದಳು. ಅವಳ ಭಕ್ತಿಯನ್ನು ಕಂಡು ರಾಮ ಆಶ್ಚರ್ಯಗೊಂಡ. ಅವನ ಕಣ್ಣಿನಿಂದ ಆನಂದ ಬಾಷ್ಪ ಸುರಿಯಿತು. ಕೊನೆಗೆ ಶಬರಿ, ರಾಮ, ನಿನ್ನನ್ನು ಕಾಣುವ ಸಲುವಾಗಿ ಈ ಜೀವ ಹಿಡಿದು ಬದುಕಿದ್ದೆ. ಇಂದು ನನ್ನ ಜನ್ಮ ಸಫಲವಾಯಿತು. ಇನ್ನು ನಾನು ಈ ದೇಹತ್ಯಾಗ ಮಾಡುತ್ತೇನೆ, ಅಪ್ಪಣೆ ಕೊಡು ಎಂದು ಹೇಳಿ ರಾಮ ಲಕ್ಷ್ಮಣರಿಗೆ ಕೈ ಮುಗಿದು ಸ್ವರ್ಗಮುಖಳಾದಳು ಶಬರಿ. ಶ್ರೀರಾಮ ಲಕ್ಷ್ಮಣರು ಮತ್ತೆ ಮುಂದುವರಿಸಿದರು ತಮ್ಮ ಪಯಣವನ್ನು. ನಡೆಯುತ್ತಾ ಕೊನೆಗೆ ಋಷ್ಯಮುಖ ಪರ್ವತಕ್ಕೆ ಬಂದರು. ವಾಲಿ ಕಿಷ್ಕಿಂಧ ದೇಶದ ರಾಜನಾಗಿದ್ದ. ಅವನ ತಮ್ಮ ಸುಗ್ರೀವ ರಾಜ್ಯವಾಳುವುದರಲ್ಲಿ ಅವನಿಗೆ ಸಹಾಯ ಮಾಡುತ್ತಿದ್ದ. ಒಮ್ಮೆ ಮಾಯಾವಿ ಎನ್ನುವ ರಾಕ್ಷಸಿ ಕಿಷ್ಕಿಂಧೆಯ ದ್ವಾರಕ್ಕೆ ಬಂದು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದ. ವಾಲಿ ಸುಗ್ರೀವನೊಡನೆ ಯುದ್ಧಕ್ಕೆ ಬಂದ. ಇಬ್ಬರೂ ಶೂರರು ಬರುವುದನ್ನು ಕಂಡು ಮಾಯಾವಿ ಭಯದಿಂದ ಓಡಲಾರಂಭಿಸಿದ. ಇವರಿಬ್ಬರು ಅವನನ್ನು ಅನುಸರಿಸಿದರು. ಅವನು ದೂರದಲ್ಲಿದ್ದ ಒಂದು ಗುಹೆಯನ್ನು ಹೊಕ್ಕ. ವಾಲಿ ಸುಗ್ರೀವನನ್ನು ಗುಹೆಯ ದ್ವಾರದಲ್ಲಿ ಕಾವಲಿರಿಸಿ ತಾನು ಸುಗ್ರೀವ ಕಾವಲಿದ್ದ. ದಿನಗಳ ಮೇಲೆ ದಿನಗಳಾಯಿತು. ಒಳಗೆ ಏನಾಗುತ್ತಿದೆ ಎನ್ನುವುದು ಗೊತ್ತಾಗಲಿಲ್ಲ. ಕೊನೆಗೆ ಒಂದು ದಿನ ವಿಕಾರವಾದ ಶಬ್ದ ಗುಹೆಯಿಂದ ಹೊರಬಂತು. ರಕ್ತ ಧಾರಾಕಾರವಾಗಿ ನದಿಯಂತೆ ಗುಹೆಯಿಂದ ಹೊರಬರಲಾರಂಭಿಸಿತು. ಸುಗ್ರೀವ ರಾಕ್ಷಸನು ವಾಲಿಯನ್ನು ಕೊಂದು ಬಿಟ್ಟಿದ್ದಾನೆಂದು ಭಯಪಟ್ಟ. ಅಲ್ಲದೆ ರಾಕ್ಷಸ ಹೊರಬಂದು ತನ್ನನ್ನು ಕೊಲ್ಲಬಹುದೆಂದು ಎನಿಸಿ ಭಾರವಾದ ಒಂದು ಬಂಡೆಯನ್ನು ಗುಹೆಯ ಬಾಗಿಲಿಗೆ ಇಟ್ಟು ಅದನ್ನು ಮುಚ್ಚಿದ. ಅವನು ಬಹಳ ದುಃಖದಿಂದ ಅರಮನೆಗೆ ಹಿಂದಿರುಗಿದ. ಆದರೆ ರಾಜ್ಯ ಬಹಳ ಕಾಲ ರಾಜ್ಯ ನಿಲ್ಲದೆ ಇರಲಾಗುವುದಿಲ್ಲ. ಮಂತ್ರಿಗಳು ಸುಗ್ರೀವನನ್ನು ರಾಜ್ಯ ವಹಿಸುವಂತೆ ಒತ್ತಾಯಿಸಿದರು. ಕೆಲವು ದಿನಗಳಾದ ಮೇಲೆ ಒಂದು ದಿನ ವಾಲಿ ಪ್ರತ್ಯಕ್ಷನಾದ. ವಾಲಿ ಆ ರಾಕ್ಷಸನನ್ನು ಕೊಂದಿದ್ದ. ಆಮೇಲೆ ತನ್ನ ಬಲವನ್ನೆಲ್ಲ ಉಪಯೋಗಿಸಿ ಬಂಡೆಯನ್ನು ತಳ್ಳಿ ಹಿಂದಿರುಗಿ ಬಂದ. ರಾಜ್ಯವಾಳುವ ಆಸೆಯಿಂದ ತನ್ನನ್ನು ಕೊಲ್ಲಲು ಹವಣಿಸಿ ಗುಹೆಯನ್ನು ಸುಗ್ರೀವ ಮುಚ್ಚಿದನೆಂದು ವಾಲಿ ಭಾವಿಸಿದ್ದ. ಸುಗ್ರೀವನನ್ನು ರಾಜ್ಯದಿಂದ ಹೊರಗೋಡಿಸಿ ಅವನ ಹೆಂಡತಿಯನ್ನು ವಾಲಿಯೇ ಮದುವೆ ಮಾಡಿಕೊಂಡು ಮತ್ತೆ ರಾಜನಾದ. ಅಂದಿನಿಂದ ಸುಗ್ರೀವ ಋಷ್ಯಮುಖ ಪರ್ವತದಲ್ಲಿ ವಾಸಿಸುತ್ತಿದ್ದ. ಒಬ್ಬ ಋಷಿಯ ಶಾಪವಿದ್ದುದರಿಂದ ವಾಲಿ ಅಲ್ಲಿಗೆ ಬರುವ ಹಾಗಿರಲಿಲ್ಲ. ರಾಮ ಲಕ್ಷ್ಮಣರನ್ನು ನೋಡಿ ಸುಗ್ರೀವ ಅವನ ನೆಚ್ಚಿಗೆಯ ಮಂತ್ರಿಯಾದ ಹನುಮಂತನನ್ನು ಅವರು ಯಾರು ಎಂದು ಕಂಡುಹಿಡಿದು ಬರಲು ಕಳುಹಿಸಿದ.
ಹನುಮಂತ ರಾಮ ಲಕ್ಷ್ಮಣ ಇಬ್ಬರನ್ನೂ ತನ್ನ ಹೆಗಲಿನ ಮೇಲೆ ಕೂಡಿಸಿಕೊಂಡು ಸುಗ್ರೀವನ ಬಳಿಗೆ ಬಂದ. ಸುಗ್ರೀವನಿಗೆ ಅವರ ಪರಿಚಯ ಮಾಡಿಸಿದ. ಸುಗ್ರೀವ ಹೇಳಿದ, ನಾನು ವಾಲಿಯ ಭಯದಿಂದ ಈ ಋಷ್ಯಮುಖದಲ್ಲಿ ಅಡಗಿದ್ದೇನೆ. ನೀನು ವಾಲಿಯನ್ನು ಕೊಂದು ಮತ್ತೆ ನನ್ನ ಪತ್ನಿಯನ್ನು ನನಗೆ ದೊರಕಿಸಿಕೊಡುತ್ತೀಯ? ರಾಮ ಖಂಡಿತ ಮಾಡುತ್ತೇನೆ ಎಂದು ಆಶ್ವಾಸನೆ ಕೊಟ್ಟ. ರಾಮ ಸುಗ್ರೀವನಿಗೆ ಕೊಟ್ಟ ಮಾತಿನಂತೆ ವಾಲಿ ಮತ್ತು ರಾಮರ ನಡುವೆ ಅನೇಕ ಹೋರಾಟಗಳು ನಡೆದವು. ಕೊನೆಗೆ ವಾಲಿಗೆ ತನ್ನ ತಪ್ಪಿನ ಅರಿವಾಯಿತು. ವಾಲಿ ತನ್ನ ಹೆಂಡತಿಯನ್ನು ಅಂಗದನನ್ನು ಹತ್ತಿರ ಕರೆದ. ಅವರನ್ನು ರಾಮನ ಆಶ್ರಯಕ್ಕೆ ಒಪ್ಪಿಸಿದ. ಸುಗ್ರೀವನನ್ನು ಹತ್ತಿರ ಕರೆದು ಹೇಳಿದ, ಸುಗ್ರೀವ, ಇಂದಿನಿಂದ ನೀನು ರಾಜನಾಗು. ಅಂಗದನನ್ನು ನಿನ್ನ ಮಗನಂತೆ ನೋಡಿಕೊ. ನನ್ನ ಕತ್ತಿನಲ್ಲಿರುವ ಅಮೂಲ್ಯವಾದ ಈ ಚಿನ್ನದ ಸರವನ್ನು ಸ್ವೀಕರಿಸು. ಇದು ನನಗೆ ಇಂದ್ರನಿಂದ ಕೊಡಲ್ಪಟ್ಟಿದ್ದು. ನಿನಗೆ ಮಂಗಳವಾಗಲಿ ಎಂದು ವಾಲಿ ಸುಗ್ರೀವನಿಗೆ ಹೇಳುತ್ತಾ ವಾಲಿ ಪ್ರಾಣ ಬಿಟ್ಟ. ಸುಗ್ರೀವನಿಗೆ ಪಟ್ಟಾಭಿಷೇಕವಾಯಿತು. ರಾಮನಿಗೆ ಅವನು ಚಿರಋಣಿಯಾಗಿದ್ದ. ಸುಗ್ರೀವ ಹಲವು ದಿಕ್ಕುಗಳಲ್ಲಿ ಹೋಗಿ ಸೀತೆಯನ್ನು ಹುಡುಕುವಂತೆ ತನ್ನ ಸೈನ್ಯಕ್ಕೆ ಮತ್ತು ಹನುಮಂತನಿಗೆ ಆದೇಶವಿತ್ತ. ಸುಗ್ರೀವ ಹನುಮಂತನಲ್ಲಿಟ್ಟಿದ್ದ ನಂಬಿಕೆಯನ್ನು ನೋಡಿ ರಾಮನಿಗೆ ಆನಂದವಾಯಿತು. ಶ್ರೀರಾಮನಿಗೂ ಹನುಮಂತನ ಬಲದಲ್ಲಿ ಬುದ್ಧಿವಂತಿಕೆಯಲ್ಲಿ ಅಪಾರ ನಂಬಿಕೆ ಇತ್ತು. ಅವನು ಹನುಮಂತನನ್ನು ಹತ್ತಿರ ಕರೆದು ತನ್ನಲ್ಲಿದ್ದ ಉಂಗುರವನ್ನು ಅವನಿಗೆ ಕೊಟ್ಟು ಹೇಳಿದ, ಈ ಉಂಗುರ ನಿನ್ನ ಬಳಿ ಇರಲಿ. ನೀನು ಸೀತೆಯನ್ನು ಕಂಡುಹಿಡಿಯುವೆ ಎಂಬ ಭರವಸೆ ನನಗಿದೆ. ಈ ಉಂಗುರವನ್ನು ಸೀತೆ ನೋಡಿದಾಗ ನಿನ್ನನ್ನು ನಾನು ಕಳುಹಿಸಿದ್ದೇನೆ ಎನ್ನುವುದು ನಿಜವಾಗಿಯೂ ನಂಬುವಳು. ಹನುಮಂತ ಭಕ್ತಿಯಿಂದ ತಲೆಬಾಗಿ ಶ್ರೀರಾಮನ ಪಾದವನ್ನು ಮುಟ್ಟಿ ನಮಸ್ಕರಿಸಿ ಉಂಗುರವನ್ನು ಸ್ವೀಕರಿಸಿ ಶ್ರದ್ಧೆಯಿಂದ ತಲೆಯ ಮೇಲಿಟ್ಟುಕೊಂಡು ಆಮೇಲೆ ಭದ್ರವಾಗಿ ತನ್ನ ಬಳಿ ಇಟ್ಟುಕೊಂಡ. ವಾನರರು ಸಂಪಾತಿಯನ್ನು ಕಂಡಾಗ ಹನುಮಂತ ಜಟಾಯುವಿನ ವೃತ್ತಾಂತ ಹೇಳಿದ. ಜಟಾಯು ಮತ್ತು ಸಂಪಾತಿ ಅಣ್ಣ ತಮ್ಮಂದಿರು. ಒಂದು ದಿನ ಅವರಿಬ್ಬರು ಯಾರು ಹೆಚ್ಚು ದೂರ ಹಾರಬಲ್ಲೆವು ನೋಡೋಣ ಎಂದು ಪಂದ್ಯ ಕಟ್ಟಿಕೊಂಡು ಹಾರತೊಡಗಿದರು. ಜಟಾಯು ಬಹಳ ಎತ್ತರ ಹಾರಿದ. ಸಂಪತಿ ಅದನ್ನು ನೋಡಿ ಪಾಪ ತನ್ನ ತಮ್ಮನಿಗೆ ತೊಂದರೆಯಾಗಬಾರದೆಂದು ಅವನಿಗಿಂತ ಸ್ವಲ್ಪ ಎತ್ತರ ಹಾರಿ ತನ್ನ ರೆಕ್ಕೆಗಳಿಂದ ಅವನಿಗೆ ನೆರಳಾಗುವಂತೆ ಮಾಡಿದ. ಜಟಾಯುವೇನೋ ಸುರಕ್ಷಿತನಾದ. ಆದರೆ ಸೂರ್ಯನಿಗೆ ಬಹು ಸಮೀಪದಲ್ಲಿ ಹೋಗಿದ್ದರಿಂದ ಸಂಪತಿಯ ರೆಕ್ಕೆಗಳು ಸೂರ್ಯನ ಕಿರಣಗಳಿಂದ ಸುಟ್ಟು ಹೋದವು. ಅವನು ವಿಂಧ್ಯಾಪರ್ವತದ ಈ ಕಂದರದಲ್ಲಿ ಜ್ಞಾನಶೂನ್ಯನಾಗಿ ಬಿದ್ದನು. ಚೇತರಿಸಿಕೊಂಡಾಗ ಜಟಾಯು ಎಲ್ಲಿ ಹೋದನು ಎಂದು ತಿಳಿಯದೆ ಪರಿತಪಿಸಿದನು. ಆಗಿನಿಂದ ಹೆಚ್ಚು ಚಲಿಸಲಾಗದೆ ಅದೇ ಜಾಗದಲ್ಲಿ ವಾಸಿಸುತ್ತಿದ್ದನು. ಸಂಪಾತಿಯು ರಾವಣ ಸೀತೆಯನ್ನು ಕದ್ದು ಹೋಗುವುದನ್ನು ನೋಡಿದ್ದಾಗಿ ಹೇಳಿದ. ಇದನ್ನು ಕೇಳಿದುದೇ ವಾನರಿಗೆಲ್ಲ ಸಂತೋಷದಿಂದ ಕುಣಿದರು. ಸಂಪಾತಿಯ ಕಷ್ಟ ದಿನಗಳೂ ಮುಗಿದವು. ಕಾರಣ ಒಬ್ಬ ಋಷಿ ಅವನಿಗೆ, ನೀನು ರಾಮ ಕಾರ್ಯಕ್ಕೆ ಸಹಾಯ ಮಾಡಿದಾಗ ನಿನ್ನ ರೆಕ್ಕೆಗಳು ಮತ್ತೆ ಹುಟ್ಟುವು ಎಂದು ವರ ಕೊಟ್ಟಿದ್ದರು. ಹೊಸ ರೆಕ್ಕೆ ಬಂದುದೇ ಸಂಪಾತಿ ಸಂತೋಷದಿಂದ ಹಾರಿ ಹೋದನು. ವಾನರರು ಸೀತೆಯ ಬಗ್ಗೆ ಕೇಳಿದುದೇ ಅತೀವ ಆನಂದಪಟ್ಟಿದ್ದರು. ಆದರೆ ಆ ಆನಂದ ಬಹಳ ಕಾಲ ಉಳಿಯಲಿಲ್ಲ. ಅವರ ಮುಂದೆ ಅಗಾಧವಾದ ಸಮುದ್ರ ಬೋರ್ಗರೆಯುತ್ತಿತ್ತು. ಜಾಂಬವನ್ ಹನುಮಂತನಲ್ಲಿ ನಿನ್ನ ಶಕ್ತಿ, ಧೈರ್ಯ ಹಾಗೂ ಬುದ್ಧಿವಂತಿಕೆ ಎಲ್ಲರಿಗೂ ಗೊತ್ತು. ನೀನು ಗರುಡನಂತೆ ಹಾರಬಲ್ಲೆ. ನಿನ್ನ ಸಮಾನ ಇಲ್ಲಿ ಯಾರೂ ಇಲ್ಲ. ಓ ಹನುಮಾನ್, ಮುಂದೆ ಬಾ, ನಮ್ಮೆಲ್ಲರಲ್ಲಿ ಧೈರ್ಯ ಹಾಗೂ ನಂಬಿಕೆಯನ್ನು ತುಂಬು ಎಂದು ಮತ್ತೆ ಜಾಂಬವನ್ ಹೇಳಿದ. ಹನುಮಂತನು ತನ್ನ ಶಕ್ತಿಯ ಬಗ್ಗೆ ಕೇಳಿದ ಕೂಡಲೇ ಅವನ ಬಲದಲ್ಲಿ ಅವನಿಗೆ ನಂಬಿಕೆ ಬಂತು. ತನ್ನ ಶರೀರವನ್ನು ಬೆಳೆಸತೊಡಗಿದ. ಆಕಾಶವನ್ನೇ ಮುಟ್ಟುವಷ್ಟು ಬೆಳೆದ. ಮಹೇಂದ್ರ ಪರ್ವತದ ಮೇಲೆ ತನ್ನ ಪಾದಗಳೆರಡನ್ನೂ ಊರಿ ಸಾಗರವನ್ನು ದಾಟಲು ಸಿದ್ಧನಾಗಿ ನಿಂತ. ಅವನು ಗರ್ಜಿಸಿ ಹಾರಿದಾಗ ಬೆಟ್ಟವೇ ಅಲುಗಾಡಿತು. ವಾನರ ಸೈನ್ಯ ಮೂಕರಾಗಿ ನೋಡುತ್ತಾ ಇದ್ದರು. ಹಾರುವ ಕಲೆಯ ರಹಸ್ಯವನ್ನು ಹನುಮಂತನ ತಂದೆ ವಾಯುವಿನಿಂದ ಕಲಿತಿದ್ದ. ಹಾರುತ್ತಿದ್ದ ಆ ಹನುಮಂತನ ರೂಪ ಅನುಪಮವಾಗಿತ್ತು. ಒಂದು ದೊಡ್ಡ ಪರ್ವತವೇ ಆಕಾಶದಲ್ಲಿ ಹಾರುವಂತಿತ್ತು. ಹಾಗೆ ಹಾರಿ ಹೋಗುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಯಾರೋ ತನ್ನನ್ನು ಕೆಳಗೆ ಹಿಡಿದು ಎಳೆಯುತ್ತಿರುವಂತೆ ತೋರಿತು.
ಕೆಳಗೆ ಸಮುದ್ರದಲ್ಲಿ ಸಿಂಹಿಕೆ ಎಂಬ ಛಾಯಾಗ್ರಾಹಿಯಾದ ರಾಕ್ಷಸಿ ಹನುಮಂತನ ನೆರಳನ್ನು ಹಿಡಿದು ಎಳೆಯುತ್ತಿದ್ದಾಳೆ. ಅವಳು ಇವನನ್ನು ನುಂಗಲು ತನ್ನ ಬಾಯನ್ನು ದೊಡ್ಡದಾಗಿ ತೆರೆದಳು. ಬುದ್ಧಿವಂತ ಹನುಮಂತ ತತ್ಕ್ಷಣ ತನ್ನ ಶರೀರವನ್ನು ಹೆಬ್ಬೆಟ್ಟಿನಷ್ಟು ಗಾತ್ರಕ್ಕೆ ಕುಗ್ಗಿಸಿಕೊಂಡು ಅವಳ ಬಾಯನ್ನು ಪ್ರವೇಶಿಸಿದ. ಒಳಗೆ ಹೋಗುತ್ತಲೇ ತನ್ನ ದೇಹವನ್ನು ದೊಡ್ಡದಾಗಿ ಹಿಗ್ಗಿಸಿದ. ತನ್ನ ತೀಕ್ಷ್ಣವಾದ ನಖಗಳಿಂದ ಅವಳನ್ನು ಕೊಂದು ಅವಳ ಬಾಯಿಂದ ಹೊರಬಂದ. ಮತ್ತೆ ತನ್ನ ಪಯಣವನ್ನು ಮುಂದುವರಿಸಿದ. ಲಂಕೆಯನ್ನು ಸೇರಿದ ಹನುಮಂತ ತನ್ನ ದೇಹವನ್ನು ಕುಗ್ಗಿಸಿಕೊಂಡು ಸಾಮಾನ್ಯ ವಾನರ ರೂಪಕ್ಕೆ ಬಂದ. ಅಲ್ಲಿಂದ ಮೇಲಕ್ಕೆ ಲಂಕೆಯೊಳಗೆ ನುಸುಳಿ ಬಿಡೋಣ ಎಂದು ಹೆಜ್ಜೆ ಇಡುತ್ತಿದ್ದಂತೆ, ನೀ ಯಾರು? ನಾನು ಲಂಕಿನಿ, ಈ ಲಂಕೆಯ ಆದಿದೇವತೆ. ನನ್ನ ಅನುಮತಿ ಇಲ್ಲದೆ ಯಾರೂ ಒಳಗೆ ಹೋಗುವಂತಿಲ್ಲ ಎಂದು ಹೇಳುತ್ತಾ ಮುಷ್ಟಿಯಿಂದ ಅವನಿಗೆ ಹೊಡೆದಳು ಲಂಕಿಣಿ. ಒಡನೆ ಹನುಮಂತ ಕೋಪಿತನಾಗಿ ಒಂದು ಹೊಡೆತ ಹೊಡೆದ. ಅದು ಎಷ್ಟು ಬಲವಾಗಿತ್ತೆಂದರೆ ಅವಳ ದೇಹವೆಲ್ಲ ಪುಡಿಯಾದಂತಾಗಿ ಕೆಳಗೆ ಬಿದ್ದಳು. ಅವಳು ಅವನನ್ನು ಕ್ಷಮೆ ಕೋರಿ, ಹಿಂದೆ ಬ್ರಹ್ಮದೇವ ನನಗೆ ಯಾವಾಗ ವಾನರ ಒಬ್ಬ ಬಂದು ನಿನ್ನನ್ನು ಹೊಡೆಯುತ್ತಾನೋ ಆಗ ನೀನು ಬಲಹೀನನಾಗುತ್ತಿ, ಆಗಲೇ ಲಂಕೆಗೆ ವಿನಾಶಕಾಲ ಒದಗಿತು ಎಂದು ತಿಳಿ ಹೇಳಿದ್ದ. ನಿನಗೆ ಜಯವಾಗಲಿ, ಹೋಗಿ ಬಾ ಎಂದು ಲಂಕಿನಿ ಹನುಮಂತನಿಗೆ ಹೇಳಿದಳು. ಹನುಮಂತ ಎಚ್ಚರಿಕೆಯಿಂದ ಲಂಕೆಯನ್ನು ಪ್ರವೇಶಿಸಿ ಆ ಊರಿನ ವೈಭವಗಳನ್ನೆಲ್ಲ ನೋಡಿದ. ಅಂದು ರಾತ್ರಿ ಬೆಳದಿಂಗಳ ಬೆಳಕಿನಲ್ಲಿ ಇಡೀ ಲಂಕೆಯ ಒಂದೊಂದು ಮನೆಯನ್ನು, ಉದ್ಯಾನವನವನ್ನು ಹುಡುಕಿದ. ಎಲ್ಲೂ ಸೀತೆ ದೊರಕಲಿಲ್ಲ. ಎಲ್ಲ ಕಡೆ ಹುಡುಕುತ್ತಾ ಕೊನೆಗೆ ಅಶೋಕವನಕ್ಕೆ ಬಂದ. ಬಹಳ ದಣಿವಾಗಿದೆ, ಇಲ್ಲೇ ಸ್ವಲ್ಪ ಕಾಲ ವಿಶ್ರಮಿಸಿ ಇಲ್ಲಿನ ಹಣ್ಣುಗಳನ್ನು ತಿನ್ನುತ್ತೇನೆ ಎಂದು ಒಂದು ಮರದ ಮೇಲೆ ಕುಳಿತ ಹನುಮಂತನಿಗೆ ಸೀತೆಯ ದರ್ಶನವಾಯಿತು. ಆ ಸಮಯಕ್ಕೆ ರಾವಣ ಅಲ್ಲಿಗೆ ಬಂದ. ಸೀತೆಯ ಬಳಿ ಬಂದು ಹೇಳಿದ, ಸುಂದರಿ, ನನ್ನನ್ನು ನೋಡಿದರೆ ಏಕೆ ಹೀಗೆ ಭಯಪಡುವೆ? ನನ್ನನ್ನು ವರಿಸಿ ಈ ರಾಜ್ಯದ ಪಟ್ಟದರಸಿಯಾಗು. ನೀನು ಇಷ್ಟು ತಿಂಗಳು ವ್ಯರ್ಥವಾಗಿ ಕಾದಿರುಗು. ನೀನು ಜೀವನವೆಲ್ಲ ಕಾದರೂ ಕೂಡ ನಿನ್ನ ರಾಮ ಈ ಸಮುದ್ರವನ್ನು ದಾಟಿ ಲಂಕೆಗೆ ಬರಲಾರ. ದೇವತೆಗಳು ನನ್ನ ರಾಜ್ಯಕ್ಕೆ ಬರಲು ಹೆದರುತ್ತಾರೆ. ಸೀತೆ ಮುಗುಳ್ನಗೆಯಿಂದ ಕೂಡಿದವಳಾಗಿ ರಾವಣನಿಗೆ ಬುದ್ಧಿವಾದ ಹೇಳಿದಳು. ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ, ಪರಸ್ತ್ರೀಯನ್ನು ಆಸೆ ಪಡುವುದು ಮಹಾಪಾಪವೆಂದು. ನೀನು ಬದುಕಲು ಇಚ್ಛಿಸಿದರೆ ನನ್ನನ್ನು ರಾಮನಿಗೆ ಒಪ್ಪಿಸಿ ಅವನಿಗೆ ಶರಣಾಗತನ. ರಾವಣ, ಏನು ಆ ಹುಲ್ಲು ಮಾನವನಿಗೆ ನಾನು ಶರಣಾಗುವುದೇ? ನಾನು ನಿನಗೆ ಗೌರವ ಕೊಟ್ಟು ನಯವಾಗಿ ಮಾತನಾಡುತ್ತಿರುವುದರಿಂದ ನೀನು ನನ್ನನ್ನು ನಿರ್ಲಕ್ಷಿಸಿದ್ದೀಯಾ ಎಂದು ಹೆದರಿಸಿ ಕೋಪದಿಂದ ಅಲ್ಲಿಂದ ಹೊರಟನು. ಹನುಮಂತ ಸೀತೆಯನ್ನು ಕಂಡು, ನಾನು ರಾಮನ ದೂತ ಹನುಮಂತ. ನಾನು ರಾಮನ ಆದೇಶದ ಮೇರೆಗೆ ತಮ್ಮನ್ನು ಎಲ್ಲೆಡೆ ಹುಡುಕುತ್ತಿದ್ದೇನೆ ಎಂದು ಹೇಳಿ ಹನುಮಂತ ರಾವಣ ಸೀತೆಯನ್ನು ಕದ್ದು ತಂದ ಮೇಲೆ ನಡೆದುದನ್ನೆಲ್ಲ ಹೇಳಿದ. ಕೊನೆಗೆ ರಾಮನು ಕೊಟ್ಟಿದ್ದ ಉಂಗುರವನ್ನು ಅವಳ ಕೈಯಲ್ಲಿ ಕೊಟ್ಟ. ಸೀತಾದೇವಿ ತನ್ನಲ್ಲಿರುವ ಅಮೂಲ್ಯವಾದ ಚೂಡಾಮಣಿಯನ್ನು ತೆಗೆದು, ನನ್ನೆಲ್ಲ ಕಷ್ಟಗಳಲ್ಲಿ ಶ್ರೀರಾಮನ ನೆನಪು ತರುವ ಈ ಚೂಡಾಮಣಿ ನನಗೆ ಸಾಂತ್ವನ ನೀಡುತ್ತಿತ್ತು. ಶ್ರೀರಾಮನು ಬೇಗ ಬಂದು ನನ್ನನ್ನು ಬಿಡಿಸುವನು ಎಂಬ ಆಶೆಯಿಂದ ಇದನ್ನು ರಾಮನಿಗೆ ಕಳಿಸುತ್ತಿದ್ದೇನೆ ಎಂದು ಹೇಳಿ ಅವನ ಕೈಯಲ್ಲಿ ಅದನ್ನಿಟ್ಟಳು ಸೀತೆ. ಹನುಮಂತ ಶ್ರದ್ಧಾಭಕ್ತಿಯಿಂದ ಸ್ವೀಕರಿಸಿ ಅವಳಿಗೆ ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿಂದ ಹೊರಡುವಾಗ ಹನುಮಂತ ಯೋಚಿಸಿದ, ರಾವಣನಿಗೆ ಭಯವುಂಟಾಗುವಂತೆ ಸೀತೆಗೆ ಧೈರ್ಯ ಬರುವಂತೆ ಯಾವುದಾದರೂ ಕಾರ್ಯವನ್ನು ಮಾಡಬೇಕಲ್ಲ. ಈ ತೋಟವನ್ನು ನಾಶ ಮಾಡಿದಲ್ಲಿ ರಾಕ್ಷಸರು ಯುದ್ಧಕ್ಕೆ ಬರುವರು. ಹೀಗೆ ಯೋಚಿಸಿ ಅಲ್ಲಿ ಮರಬುಡಗಳನ್ನೆಲ್ಲ ಬುಡಸಹಿತ ಕಿತ್ತೆಸೆಯಲು ಪ್ರಾರಂಭಿಸಿದ. ಹೂವಿನ ಪಾತಿಗಳ ಮೇಲೆ ನಡೆದು ಅವೆಲ್ಲವನ್ನೂ ನಾಶಪಡಿಸಿದ. ಮನೆಗಳ ಹಂಚುಗಳನ್ನೆಲ್ಲ ಕಿತ್ತೆಸೆದ. ಆರ್ಭಟ ಕಾವಲುಗಾರರನ್ನು ಎಚ್ಚರಿಸಿತು. ದೊಡ್ಡ ಗುಂಪೇ ಸೇರಿತು. ಎಲ್ಲರ ಕೈಯಲ್ಲಿ ಕೋಲು ಕಲ್ಲುಗಳಿದ್ದವು. ಸೈನಿಕರು ಅವನನ್ನು ಹಿಡಿಯಲು ಬಂದರು. ಅವನನ್ನು ನೋಡಿ ಒಂದು ದೊಡ್ಡ ಸಲಾಕೆಯನ್ನು ಹಿಡಿದುಕೊಂಡು ಅವರನ್ನು ಸದೆಬಡಿಯಲು ಆರಂಭಿಸಿದ. ಕೆಲವು ಸೈನಿಕರು ಅರಮನೆಗೆ ಹೋಗಿ ನಡೆದುದೆಲ್ಲವನ್ನು ರಾವಣನಿಗೆ ತಿಳಿಸಿದರು. ರಾವಣ ತತ್ಕ್ಷಣ ತನ್ನ ಮಗನಾದ ಇಂದ್ರಜಿತ್ತನ್ನು ಕೂಗಿ, ಮಗನೇ, ನೀನು ದೊಡ್ಡ ವೀರ. ನಿನ್ನ ಹೆಸರು ಕೇಳಿದರೆ ದೇವತೆಗಳು ನಡುಗುತ್ತಾರೆ. ಈ ವಾನರರನ್ನು ನಿಗ್ರಹಿಸಲು ನೀನೇ ಸಮರ್ಥ. ಆದ್ದರಿಂದ ನೀನೇ ಹೋಗಿ ಅವರನ್ನು ಜಯಿಸಿ ಬಾ ಎಂದನು. ತಂದೆಯ ಮಾತಿನಂತೆ ಮಹಾಪರಾಕ್ರಮಿಯಾದ ಇಂದ್ರಜಿತ್ತನು ಹನುಮಂತನ ಮೇಲೆ ತೀವ್ರವಾದ ಬಾಣಗಳನ್ನು ಬಿಡಲಾರಂಭಿಸಿದನು. ಹನುಮಂತ ತಕ್ಷಣ ಆಕಾಶಕ್ಕೆ ಹಾರಿ ಅಲ್ಲಿಂದ ಯುದ್ಧ ಮಾಡಲು ಆರಂಭಿಸಿದ. ಇಂದ್ರಜಿತ್ತನ ಯಾವ ಬಾಣಗಳು ಅವನನ್ನು ಘಾಸಿಗೊಳಿಸಲಿಲ್ಲ.
ಯಾವುದೋ ದೇವತೆಯ ವರ ಹನುಮಂತ ಪಡೆದಿರಬೇಕು. ಅವನನ್ನು ಸಾಧಾರಣ ಬಾಣಗಳು ಏನೂ ಮಾಡಲಾರರು ಎಂದು ಯೋಚಿಸಿ ಬ್ರಹ್ಮನಿಂದ ಪಡೆದ ವಿಶೇಷವಾದ ಬ್ರಹ್ಮಾಸ್ತ್ರವನ್ನು ಬಿಡಲು ತೀರ್ಮಾನಿಸಿದ ಇಂದ್ರಜಿತ್ ಬ್ರಹ್ಮನಿಂದ ಪಡೆದ ವಿಶೇಷವಾದ ಬ್ರಹ್ಮಾಸ್ತ್ರವನ್ನು ಬಿಡಲು ತೀರ್ಮಾನಿಸಿದ. ಹನುಮಂತ ಆ ಬ್ರಹ್ಮಾಸ್ತ್ರಕ್ಕೆ ಶರಣಾದ. ಅದು ಅವನನ್ನು ಕಟ್ಟಿಹಾಕಿತು. ರಾಕ್ಷಸ ಸೈನ್ಯ ಬಂದು ಅವನನ್ನು ಹಿಡಿದುಕೊಂಡಿತು. ಹನುಮಂತನನ್ನು ರಾವಣನ ಸಭೆಗೆ ಎಳೆದುಕೊಂಡು ಬಂದರು. ರಾವಣ ತನ್ನ ಮಂತ್ರಿಯ ಕಡೆಗೆ ತಿರುಗಿ, ಈ ವಾನರರ ಕುಲ ಗೋತ್ರಗಳನ್ನು ಕೇಳು. ಎಲ್ಲಿಂದ ಬಂದೆ, ಏತಕ್ಕಾಗಿ ಬಂದೆ, ಯಾರು ಕಳುಹಿಸಿದರು ಎಂದು ವಿಚಾರಿಸು ಎಂದು ಆಜ್ಞಾಪಿಸಿದ. ಹನುಮಂತ ನೇರವಾಗಿ ರಾವಣನನ್ನು ಕುರಿತು ಉತ್ತರಿಸಿದ, ನಾನು ಮಹಾ ತೇಜಸ್ವಿಯಾದ ಶ್ರೀರಾಮನ ದೂತ. ಸೀತೆಯನ್ನು ಹುಡುಕಲು ಹೊರಟ ವಾನರ ಸೈನಿಕರಲ್ಲಿ ನಾನೂ ಒಬ್ಬ. ಈಗ ಸೀತೆ ಇರುವ ಸ್ಥಳ ತಿಳಿಯಿತು. ನಾನು ಹಿಂದಿರುಗಿ ಹೋಗಿ ಶ್ರೀರಾಮನಿಗೆ ಈ ವಿಷಯ ತಿಳಿಸುತ್ತೇನೆ. ಮುಂದಿನ ಕಾರ್ಯವನ್ನು ಅವನು ನಿಶ್ಚಯಿಸುತ್ತಾನೆ. ಆದರೆ ನಾನು ನಿನಗೆ ಒಂದು ಹಿತವಚನವನ್ನು ತಿಳಿಸಲು ಬಯಸುತ್ತೇನೆ. ಈಗಲೂ ನೀನು ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಅವನಿಗೆ ಶರಣಾಗತನಾಗು. ಆದ್ದರಿಂದ ನಿನ್ನ ಹಾಗೂ ನಿನ್ನ ಕುಲದ ನಾಶ ತಪ್ಪುತ್ತದೆ. ಶ್ರೀರಾಮನನ್ನು ಎದುರಿಸಿ ಬದುಕಲಾರೆ. ಎಚ್ಚರಿಕೆ. ಹನುಮಂತನ ಮಾತುಗಳನ್ನು ಕೇಳಿದ ರಾವಣ ಕೋಪದಿಂದ ಉರಿಯತೊಡಗಿದ. ತನ್ನ ದೂತರಿಗೆ ಈ ಕಪಿಯನ್ನು ಈಗಲೇ ಕೊಂದುಬಿಡಿ ಎಂದು ಆಜ್ಞಾಪಿಸಿದ. ಅವನ ತಮ್ಮನಾದ ವಿಭೀಷಣ ರಾಜದೂತನನ್ನು ಕೊಲ್ಲುವುದು ಸಭ್ಯವಲ್ಲ, ಅದು ರಾಜ್ಯ ಧರ್ಮಕ್ಕೆ ವಿರೋಧವಾದುದೆಂದು ಹೇಳಿದ. ರಾವಣ ಮತ್ತೆ ಯೋಚಿಸಿ, ಹಾಗಾದರೆ ಈ ಕಪಿಯ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ಎಂದು ಆಜ್ಞಾಪಿಸಿದ. ಅದರಂತೆ ರಾಕ್ಷಸರು ಬಟ್ಟೆಗಳನ್ನು ತೈಲದಲ್ಲಿ ಅದ್ದಿ ಹನುಮಂತನ ಬಾಲಕ್ಕೆ ಕಟ್ಟಿ ಅದಕ್ಕೆ ಬೆಂಕಿಯನ್ನು ಹಚ್ಚಿದರು. ರಾಕ್ಷಸರೆಲ್ಲ ಸಂತೋಷದಿಂದ ಚಪ್ಪಾಳೆ ತಟ್ಟುತ್ತಾ ಹನುಮಂತನನ್ನು ರಾಜಮಾರ್ಗದಲ್ಲಿ ಕರೆದು ತಂದರು. ಹನುಮಂತನ ಗತಿಯನ್ನು ಯಾರೂ ಓಡಿ ಹೋಗಿ ಸೀತೆಗೆ ತಿಳಿಸಿದರು. ತತ್ಕ್ಷಣ ಸೀತೆ ಅಗ್ನಿ ದೇವತೆಯನ್ನು ಕುರಿತು ಪ್ರಾರ್ಥಿಸಿದಳು. ಹೇ ಅಗ್ನಿದೇವ, ನೀನು ಶೀತಲನಾಗು, ಯಾವ ಉರಿಯೂ ಅವನನ್ನು ತಾಕದಿರಲಿ. ಅವಳ ಪ್ರಾರ್ಥನೆಯ ಫಲವಾಗಿ ಆ ಉರಿ ಹನುಮಂತನಿಗೆ ಸ್ವಲ್ಪವೂ ತಾಪ ಕೊಡಲಿಲ್ಲ. ಹನುಮಂತನಿಗೆ ಇದು ಆಶ್ಚರ್ಯವೆನಿಸಿತು. ಅವನು ರಾಕ್ಷಸರ ಜೊತೆ ಎಲ್ಲ ಬೀದಿಗಳನ್ನು ಸುತ್ತಿ ಲಂಕೆಯ ಪರಿಚಯವನ್ನು ಚೆನ್ನಾಗಿ ಮಾಡಿಕೊಂಡು ಅಲ್ಲಿಯ ರಹಸ್ಯಗಳನ್ನು ಗಮನಿಸಿ ಇನ್ನೂ ಆಟ ಸಾಕೆಂದು ತನ್ನ ರೂಪವನ್ನು ಸಂಕುಚಿತವಾಗಿಸಿಕೊಂಡು ರಾಕ್ಷಸರ ಬಂಧನದಿಂದ ಬಿಡಿಸಿಕೊಂಡು ಅಲ್ಲಿಂದ ಒಂದು ಮನೆಯ ಮೇಲೆ ಹಾರಿ ನಿಂತ. ಆ ಮನೆಗೆ ತನ್ನ ಬಾಲದ ಬೆಂಕಿಯಿಂದ ಬೆಂಕಿ ಇಟ್ಟು ಅಲ್ಲಿಂದ ಮತ್ತೊಂದು ಮನೆಗೆ ಹಾರಿದ. ಹಾಗೆ ರಸ್ತೆಯಲ್ಲಿದ್ದ ಎಲ್ಲ ಮನೆಗಳಿಗೂ ಬೆಂಕಿ ಇಟ್ಟ. ಮನೆಯಲ್ಲಿದ್ದ ರಾಕ್ಷಸರ ಪರಿವಾರಗಳೆಲ್ಲ ಭಯದಿಂದ ಹೊರಬಂದು ಓಡಲಾರಂಭಿಸಿದರು. ಸ್ವಲ್ಪ ಹೊತ್ತಿನಲ್ಲೇ ಲಂಕಾ ನಗರವೇ ಬೆಂಕಿ ಹತ್ತಿ ಉರಿಯಲು ಶುರುವಾಯಿತು. ಹನುಮಂತ ಊರೇ ಉರಿಯುವುದನ್ನು ನೋಡಿ ಸಂತೋಷಪಟ್ಟು ತನ್ನ ಬಾಲವನ್ನು ಸಮುದ್ರದಲ್ಲಿ ಅದ್ದಿ ಅಗ್ನಿಯನ್ನು ಶಾಂತಪಡಿಸಿದ. ತಕ್ಷಣ ಅವನಿಗೆ ಸೀತೆಯ ನೆನಪಾಯಿತು. ಅಯ್ಯೋ, ಅಗ್ನಿಯು ಅವಳನ್ನು ಸುಟ್ಟು ಹಾಕುವುದೇ ಎಂಬ ಸಂದೇಶ ಬಂತು. ಅಲ್ಲಿಂದ ನೇರವಾಗಿ ಅಶೋಕವನಕ್ಕೆ ಹಾರಿದ. ಅವಳು ಅಲ್ಲಿ ನಿಶ್ಚಿಂತಳಾಗಿ ಕುಳಿತಿರುವುದನ್ನು ನೋಡಿದ. ಅಮ್ಮ, ನಿಮ್ಮ ಬಳಿ ಅಗ್ನಿ ಬಾರದೇ ಇರುವುದನ್ನು ನೋಡಿ ನನಗೆ ಆನಂದವಾಯಿತು. ಶ್ರೀರಾಮರ ಬಳಿಗೆ ಹಿಂದಿರುಗಳು, ನನಗೆ ಅಪ್ಪನೆ ಕೊಡಿ ಎಂದು ಹೇಳಿ ಅವಳಿಂದ ಆಶೀರ್ವಾದ ಪಡೆದು ಅಲ್ಲಿಂದ ಹೊರಟ. ಹನುಮಂತ ಮಹೇಂದ್ರ ಪರ್ವತದ ತಪ್ಪಲನ್ನು ಸೇರಿದ. ಹೀಗಾಗಿ ಕಾಯುತ್ತಿದ್ದ ವಾನರರು ಎಲ್ಲ ಸಂತೋಷದಿಂದ ಅವನನ್ನು ಮುತ್ತಿದರು. ಅವನು ಜಾಂಬವನ್ ಬಳಿ ಹೋಗಿ ಸೀತೆಯನ್ನು ಕಂಡೆನು ಎಂದನು. ಸೀತೆ ಸಿಕ್ಕಿದಳು ಎಂದು ಎಲ್ಲ ವಾನರರು ಹಾರುತ್ತಾ ಕುಣಿಯುತ್ತಾ ಜಿಗಿಯುತ್ತಾ ನೆಗೆಯಲು ಆರಂಭಿಸಿದರು. ಆನಂದದಿಂದ ಅವರೆಲ್ಲ ಕಿಷ್ಕಿಂಧೆಯತ್ತ ಹೊರಟರು. ಕಿಷ್ಕಿಂಧೆಗೆ ಸಮೀಪವಿದ್ದಂತೆ ಅಲ್ಲಿ ಮಧುವನವನ್ನು ನೋಡಿದರು. ಅದು ಸುಗ್ರೀವನಿಗೆ ಮಾತ್ರ ಮೀಸಲಾಗಿದ್ದ ತೋಟ. ಸುಗ್ರೀವನ ಬಳಿಗೆ ಓಡಿದರು. ಸುಗ್ರೀವ ಸಂದರ್ಭವನ್ನು ಊಹಿಸಿದ. ಎಲ್ಲರನ್ನೂ ತನ್ನ ಬಳಿಗೆ ಕಳುಹಿಸಲು ಸಂದೇಶ ಕಳುಹಿಸಿದ. ಎಲ್ಲ ರಾಮ, ಲಕ್ಷ್ಮಣ, ಸುಗ್ರೀವನರು ಬಂದು ನಿಂತರು. ಹನುಮಂತ ಗೌರವಯುತವಾಗಿ ಎಲ್ಲರಿಗೂ ನಮಸ್ಕರಿಸಿದ. ಎಲ್ಲ ರಾಮ, ಲಕ್ಷ್ಮಣ, ಸುಗ್ರೀವನ ಮುಂದೆ ಬಂದು ನಿಂತರು. ಹನುಮಂತ ಗೌರವಯುತವಾಗಿ ಎಲ್ಲರಿಗೂ ನಮಸ್ಕರಿಸಿದ. ನಾನು ಸೀತೆಯನ್ನು ಲಂಕೆಯ ಅಶೋಕವನದಲ್ಲಿ ಶೋಕವೇ ಮೂರ್ತಿವೆತ್ತಂತೆ ಕಂಡೆ.
ತಾವು ಹೇಳಿದ್ದನ್ನು ತಿಳಿಸಿ ಸೀತಾಮಾತೆಗೆ ತಾವು ಕೊಟ್ಟ ಉಂಗುರವನ್ನು ಕೊಟ್ಟು ಅವಳಿಂದ ಈ ಚೂಡಾಮಣಿಯನ್ನು ಪಡೆದೆ. ಹೀಗೆ ಹೇಳಿ ಹನುಮಂತ ಸೀತೆ ಕೊಟ್ಟಿದ್ದ ಚೂಡಾಮಣಿಯನ್ನು ರಾಮನಿಗೆ ಸಮರ್ಪಿಸಿದ. ಚೂಡಾಮಣಿಯನ್ನು ಕೈಯಲ್ಲಿ ತೆಗೆದುಕೊಂಡು ದೃಷ್ಟಿಸಿ ನೋಡಿದ ಶ್ರೀರಾಮ ಮಹತ್ ಕಾರ್ಯವನ್ನು ಸಾಧಿಸಿದ ಹನುಮಂತನನ್ನು ಮತ್ತೆ ಮತ್ತೆ ಹೊಗಳಿ ತನ್ನ ಕೃತಜ್ಞತೆಯನ್ನು ಸೂಚಿಸಿದ. ರಾವಣನ ತಮ್ಮ ವಿಭೀಷಣ ರಾವಣನಿಗೆ ಉಪದೇಶ ಕೊಟ್ಟ. ಅವನು ಹೇಳಿದ, ಅಣ್ಣ, ಪರರ ಸ್ತ್ರೀಯರನ್ನು ಬಯಸುವುದು ದೊಡ್ಡ ಪಾಪ ಕಾರ್ಯ. ಆದ್ದರಿಂದ ನಿನ್ನ ವಿನಾಶವಾಗುತ್ತದೆ. ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಅವನೊಡನೆ ಸಂಧಿ ಮಾಡಿಕೊ. ಆ ಮಾತುಗಳನ್ನು ಕೇಳಿ ರಾವಣನಿಗೆ ವಿಭೀಷಣನ ಮೇಲೆ ಅತೀವ ಕೋಪ ಬಂತು. ಸರಿ, ನಾಳೆ ಮತ್ತೆ ಸಭೆ ಸೇರಿ ತೀರ್ಮಾನಿಸೋಣ ಎಂದು ಹೇಳಿ ಸಭೆಯಿಂದ ಕೋಪದಿಂದ ಹೊರಟು ಹೋದ ರಾವಣ. ರಾವಣನ ಇನ್ನೊಬ್ಬ ತಮ್ಮ ಕುಂಭಕರ್ಣ ಹೇಳಿದ, ನನಗೇನೋ ನೀನು ದೊಡ್ಡ ತೊಂದರೆಯಲ್ಲಿ ಸಿಕ್ಕಿರುವ ಹಾಗೆ ತೋರುತ್ತದೆ. ನೀನು ಸೀತೆಯನ್ನು ಅಪಹರಿಸದೆ ರಾಮನನ್ನು ಭೇಟಿ ಮಾಡಿ ಅವನೊಡನೆ ಯುದ್ಧ ಮಾಡಿ ಅವನನ್ನು ಕೊಂದು ಸೀತೆಯನ್ನು ತರಬೇಕಿತ್ತು. ಈಗ ಕಾಲ ಮಿಂಚಿದೆ. ಈಗ ನಮ್ಮ ಸಲಹೆಯನ್ನು ಕೇಳುವುದಕ್ಕಿಂತ ಸೀತೆಯನ್ನು ಅಪಹರಿಸಿರುವ ಮೊದಲು ನಮ್ಮನ್ನು ಕೇಳಬೇಕಿತ್ತು. ನೀನು ತುಂಬ ದುಡುಕಿಬಿಟ್ಟೆ. ರಾವಣ ದುಃಖದಲ್ಲಿರುವುದನ್ನು ನೋಡಿ ಕುಂಭಕರ್ಣನ ಮನ ಕರಗಿತು. ಅವನು ರಾವಣನನ್ನು ತುಂಬ ಪ್ರೀತಿಸುತ್ತಿದ್ದ. ಅವನನ್ನು ಸಮಾಧಾನ ಮಾಡುತ್ತಾ ಹೇಳಿದ, ಅಣ್ಣ, ಇದಕ್ಕೆಲ್ಲ ಭಯಪಡಬೇಡ. ನಾನು ನಿನ್ನ ಶತ್ರುಗಳೊಡನೆ ಯುದ್ಧ ಮಾಡುತ್ತೇನೆ. ರಾಮ ಲಕ್ಷ್ಮಣರನ್ನು ಕೊಂದು ಹಾಕುತ್ತೇನೆ. ದುಃಖಿಸುವುದನ್ನು ಬಿಟ್ಟು ಯುದ್ಧಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡು. ವಿಭೀಷಣ ರಾವಣನಿಗೆ ಮತ್ತೆ ಬುದ್ಧಿವಾದ ಹೇಳಲು ಪ್ರಯತ್ನಿಸಿದ. ವಿಭೀಷಣನಿಗೆ ರಾವಣನನ್ನು ತಿದ್ದಲಾಗುವುದಿಲ್ಲ ಎಂದು ಅರ್ಥವಾಯಿತು. ಇನ್ನು ಇವನ ಬಳಿ ಇರುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ ಎಂದುಕೊಂಡು ತನ್ನ 4 ಸ್ನೇಹಿತರೊಡನೆ ಆಕಾಶಕ್ಕೆ ಹಾರಿ ರಾಮನೆಡೆಗೆ ಹೋಗಲು ತೀರ್ಮಾನಿಸಿ 5 ಜನ ರಾಕ್ಷಸರು ಆಕಾಶದಿಂದ ಕೆಳಗಿಳಿಯುವುದನ್ನು ನೋಡಿ ವಾನರರು ರಾಮನಿಗೆ ವಿಷಯ ತಿಳಿಸಲು ಓಡಿದರು. ಎಲ್ಲರ ಅಭಿಪ್ರಾಯವನ್ನು ಕೇಳಿದ ರಾಮ ಕೊನೆಗೆ ಯಾರೇ ಆಗಲಿ ನನ್ನಲ್ಲಿ ಶರಣು ಬಂದಲ್ಲಿ ಅವರಿಗೆ ಆಶ್ರಯ ಕೊಡುವುದು ನನ್ನ ಧರ್ಮ. ನನ್ನ ಜೀವನದಲ್ಲಿ ಇದನ್ನು ಒಂದು ಸಂಕಲ್ಪವಾಗಿ ಸ್ವೀಕರಿಸಿದ್ದೇನೆ. ವಿಭೀಷಣನೇನು ರಾವಣನೇ ಬಂದು ನನಗೆ ಶರಣಾದಲ್ಲಿ ಅವನಿಗೂ ಅಭಯ ನೀಡುವೆನು. ಆದುದರಿಂದ ವಿಭೀಷಣನನ್ನು ಕರೆತನ್ನಿ ಎಂದನು. ಸುಗ್ರೀವ ಹೋಗಿ ವಿಭೀಷಣನನ್ನು ಬರಮಾಡಿದನು. ಶ್ರೀರಾಮ ಅವನನ್ನು ತನ್ನ ಸ್ನೇಹಿತನಾಗಿ ಸ್ವೀಕರಿಸಿದ. ಅಷ್ಟೇ ಅಲ್ಲ, ಅವನನ್ನು ಮುಂದಿನ ಲಂಕಾಧಿಪತಿ ಎಂದು ಘೋಷಿಸಿ ಕಿರೀಟ ತೊಡಿಸಿದ. ಸುಗ್ರೀವ, ಲಕ್ಷ್ಮಣ ಹಾಗೂ ವಿಭೀಷಣರು ಸಮುದ್ರವನ್ನು ಹೇಗೆ ದಾಟುವುದು ಎಂಬುದರ ಬಗ್ಗೆ ತೀವ್ರ ಆಲೋಚನೆಯನ್ನು ನಡೆಸಿದರು. ನಲನೆಂಬ ಶಿಲ್ಪಿ ಸೇತುವೆ ಕಟ್ಟುವ ಕಾರ್ಯ ಆರಂಭಿಸಿದ. ವಾನರ ಸೈನ್ಯವೆಲ್ಲ ರಾತ್ರಿ ಹಗಲು ಉತ್ಸಾಹದಿಂದ ಶ್ರಮವಹಿಸಿ ಕೆಲಸ ಮಾಡಿದೆ. ಕೇವಲ 5 ದಿನಗಳಲ್ಲಿ ಸೇತುವೆ ಕೆಲಸ ಮುಗಿಯಿತು. ವಾನರ ಸೈನ್ಯವೆಲ್ಲ ಅದರ ಮೇಲೆ ನಡೆದು ಲಂಕೆಯನ್ನು ತಲುಪಿದರು. ಶ್ರೀರಾಮ ಅಂಗದನನ್ನು ಕರೆದು ಹೇಳಿದ, ಅಂಗದ, ನೀನು ರಾವಣನ ಬಳಿ ಹೋಗಿ ನಾನು ಕೊಡುವ ಸಂದೇಶವನ್ನು ತಿಳಿಸು. ಅಂಗದ ತಕ್ಷಣ ಆಕಾಶಕ್ಕೆ ಹಾರಿ ರಾವಣನ ಅರಮನೆಯನ್ನು ತಲುಪಿದ. ರಾವಣನಿಗೆ, ನಿನ್ನ ಅಂತ್ಯಕಾಲ ಸಮೀಪಿಸುತ್ತಿದೆ. ನೀನು ಯುದ್ಧ ಮಾಡಬೇಕೆಂದು ಹಠ ಹಿಡಿದಲ್ಲಿ ಲಂಕೆಯಲ್ಲಿರುವವರೆಲ್ಲ ನಾಶವಾಗುತ್ತಾರೆ. ಎಚ್ಚರಿಕೆ. ಈ ಮಾತನ್ನು ಕೇಳುತ್ತಲೇ ರಾವಣ ಕೋಪದಿಂದ ಗುಡುಗಿದ. ಶ್ರೀರಾಮ ವಾನರ ಸೈನ್ಯಕ್ಕೆ ರಾಕ್ಷಸರನ್ನು ಎದುರಿಸಲು ಆದೇಶವಿತ್ತನು. ಅಲ್ಲ, ಅವನು ಹೇಳಿದುದೇ ತಡ. ವಾನರರು ಎಲ್ಲ ದೊಡ್ಡ ದೊಡ್ಡ ಬಂಡೆಗಳಿಂದ ಊರಿನ ಗೋಡೆ ಕೋಟೆಗಳನ್ನು ಒಡೆದು ಕೆಡವಿದರು. ರಾಕ್ಷಸರು ವಾನರ ಸೇನೆಯ ಮೇಲೆ ಆಕ್ರಮಣ ಶುರು ಮಾಡಿದರು. ರಾವಣ ಬ್ರಹ್ಮದೇವನು ಕೊಟ್ಟಿದ್ದ ಶಕ್ತಿ ಎಂಬ ಅಸ್ತ್ರವನ್ನು ಲಕ್ಷ್ಮಣನ ಮೇಲೆಸೆದ. ಇದನ್ನು ನೋಡುತ್ತಿದ್ದ ಹನುಮಂತ ತತ್ಕ್ಷಣ ಲಕ್ಷ್ಮಣನನ್ನು ತನ್ನ ಹೆಗಲಿನ ಮೇಲೆ ಹಾಕಿಕೊಂಡು ರಾಮನ ಬಳಿ ಕೊಂಡೊಯ್ದ. ಹನುಮಂತನೇ ರಾವಣನನ್ನು ಎದುರಿಸಿದ. ರಾಮ ರಾವಣರ ನಡುವೆ ಘೋರ ಯುದ್ಧ ನಡೆಯಿತು. ರಾಮನ ಬಾಣಗಳನ್ನು ರಾವಣ ಎದುರಿಸಲಾರದವನಾದ. ಅವನ ರಥ ಚೂರ ಆಯಿತು. ಕುದುರೆಗಳು ಸತ್ತವು. ಅಸಹಾಯಕನಾಗಿ ರಾಮನ ಮುಂದೆ ನಿಂತ ರಾವಣನಿಗೆ ತುಂಬ ಅವಮಾನವಾಯಿತು. ತನ್ನ ಅರಮನೆಗೆ ಹಿಂದಿರುಗಿದ. ಮುಂದೇನು ಮಾಡಬೇಕೆಂದು ತೀವ್ರವಾಗಿ ಯೋಚಿಸಿದ.
ತತ್ಕ್ಷಣ ದೀರ್ಘ ನಿದ್ರೆಯಲ್ಲಿದ್ದ ತನ್ನ ತಮ್ಮನಾದ ಕುಂಭಕರ್ಣನ ನೆನಪಾಯಿತು. ತನ್ನ ಸೇನಾಪತಿಗಳನ್ನು ಕರೆದು ಹೇಗಾದರೂ ನಿದ್ರೆಯಿಂದ ಕುಂಭಕರ್ಣನನ್ನು ಏಳಿಸಬೇಕೆಂದು ಆದೇಶವಿತ್ತ. ಬೇಕಾದಷ್ಟು ಆನೆಗಳನ್ನು ಕುಂಭಕರ್ಣನ ದೇಹದ ಮೇಲೆ ನಡೆಸಲಾಯಿತು. ದೊಡ್ಡ ದೊಡ್ಡ ಈಟಿಗಳಿಂದ ಅವನ ಮೈಯನ್ನೆಲ್ಲ ಚುಚ್ಚಿದರು. ಏನಾದರೂ ಅವನ ನಿದ್ರೆಯನ್ನು ಭಂಗ ಮಾಡಲಾಗಲಿಲ್ಲ. ನಂತರ ಬಂಡಿಗಟ್ಟಲೆ ವಿವಿಧ ಪರಿಮಳವುಳ್ಳ ಆಹಾರವನ್ನು ಅವನ ಮೂಗಿನ ಬಳಿ ಇಟ್ಟರು. ಅದರ ವಾಸನೆ ಅವನ ಮೂಗನ್ನು ಹೊಕ್ಕಿತು. ನಿಧಾನವಾಗಿ ಎಚ್ಚರಗೊಂಡ ತನ್ನ ಎರಡೂ ಕೈಗಳಿಂದ ಅವನ ಮೇಲೆ ಕುಳಿತಿದ್ದ ಆನೆಗಳು ರಾಕ್ಷಸರನ್ನು ಅತ್ತ ಇತ್ತ ತಳ್ಳಿದ. ದೊಡ್ಡದಾಗಿ ಆಕಳಿಸಿ ಮೇಲೆದ್ದು ಹತ್ತಿರವಿದ್ದ ಆಹಾರವನ್ನೆಲ್ಲ ನುಂಗಲಾರಂಭಿಸಿದ. ಹಲವು ರೀತಿಯ ಮಾಂಸಗಳು, ಹಂಡೆಗಟ್ಟಲೆ ರಕ್ತ ಹಾಗೂ ಹೆಂಡವನ್ನು ಹೊಟ್ಟೆಗೆ ಸುರಿದುಕೊಂಡ. ಆ ಹಸಿವು ಸ್ವಲ್ಪ ಶಾಂತವಾದ ಮೇಲೆ ರಾಕ್ಷಸರು ಅವನನ್ನು ಅರ್ಧನಿದ್ರೆಯಲ್ಲಿ ಏಳಿಸಬೇಕಾದ ಕಾರಣಗಳನ್ನು ತಿಳಿಸಿದರು. ರಾವಣನಿಗಾದ ಅವಮಾನವನ್ನು ಕೇಳಿದ ಮೇಲೆ ಅವನ ಕಣ್ಣುಗಳು ಕೆಂಡದಂತೆ ಕೆಂಪಾದವು. ಅವನು ಗುಡುಗಿದ. ರಾವಣನನ್ನು ಭೇಟಿ ಮಾಡಿ ನಂತರ ಯುದ್ಧಕ್ಕೆ ಹೋಗುವುದು ಒಳ್ಳೆಯದು ಎಂದು ಹೇಳಿ ಅವನನ್ನು ರಾವಣನ ಅರಮನೆಗೆ ಕರೆದೊಯ್ದರು. ರಾವಣ ಅವನು ಬರುವುದನ್ನು ನೋಡಿ ಅತೀ ಸಂತೋಷದಿಂದ ತನ್ನ ಸಿಂಹಾಸನದಿಂದ ಇಳಿದು ಬಂದು ಅವನನ್ನು ಆಲಿಂಗಿಸಿಕೊಂಡ. ರಾಮನಿಗೂ ಕುಂಭಕರ್ಣನಿಗೂ ಘೋರ ಯುದ್ಧ ಆರಂಭವಾಯಿತು. ಕುಂಭಕರ್ಣನ ಮರಣದ ವಾರ್ತೆ ರಾವಣನನ್ನು ಮೂರ್ಛೆಗೊಳಿಸಿತು. ಇಂದ್ರಜಿತ್ತನು ಯುದ್ಧ ಭೂಮಿಗೆ ಹೋದ. ಇಂದ್ರಜಿತ್ ಬ್ರಹ್ಮಾಸ್ತ್ರವನ್ನು ಬಿಟ್ಟ. ಅದು ರಾಮ, ಲಕ್ಷ್ಮಣ ಹಾಗೂ ಎಲ್ಲ ವಾನರ ಸೇನೆಯನ್ನು ಮೂರ್ಛೆಗೊಳಿಸಿತು. ವಿಭೀಷಣ ಹನುಮಂತನನ್ನು ಕರೆದು ತಂದ. ಜಾಂಬವಂತ ಹನುಮಂತ ಜೀವದಿಂದಿರುವುದನ್ನು ನೋಡಿ ಸಂತೋಷಪಟ್ಟ. ಅವನಿಗೆ ಹೇಳಿದ, ಭಾವೀರನೇ, ರಾಮ, ಲಕ್ಷ್ಮಣ ಹಾಗೂ ವಾನರರನ್ನು ನಿನ್ನಿಂದ ಮಾತ್ರ ಕಾಪಾಡಲು ಸಾಧ್ಯ. ಹಿಮಾಲಯದ ಪರ್ವತಗಳಲ್ಲಿ ಋಷಭ ಹಾಗೂ ಕೈಲಾಸ ಶಿಖರಗಳ ಮಧ್ಯೆ ಸಂಜೀವಿನಿ ಪರ್ವತವಿದೆ. ಅಲ್ಲಿ 4 ಮೂಲಿಕೆಗಳಿವೆ. ಅವು ಕತ್ತಲೆಯಲ್ಲಿ ಹೊಳೆಯುತ್ತವೆ. ನೀನು ಹೇಗಾದರೂ ಆ ಮೂಲಿಕೆಯನ್ನು ಕಂಡುಹಿಡಿದು ತಂದಲ್ಲಿ ಅವುಗಳ ಸಹಾಯದಿಂದ ಇವರುಗಳನ್ನೆಲ್ಲ ಮತ್ತೆ ಜೀವ ಬರುವಂತೆ ಮಾಡಬಹುದು. ಅದನ್ನು ಕೇಳಿದುದೇ ಹನುಮಂತ ಆಕಾಶಕ್ಕೆ ಹಾರಿ ನೇರವಾಗಿ ಬಾಣದಂತೆ ಹಿಮಾಲಯದತ್ತ ಹಾರಿದ. ಆ ಮೂಲಿಕೆಗಳು ತಮ್ಮನ್ನು ಯಾರೋ ಹುಡುಕುತ್ತಿರುವುದನ್ನು ನೋಡಿ ಹನುಮಂತನ ಕಣ್ಣಿಗೆ ಬೀಳದಂತೆ ಅದೃಶ್ಯವಾದವು. ಹನುಮಂತ ಎಲ್ಲೆಡೆ ಹುಡುಕಿದ. ಈ ಮೂಲಿಕೆಗಳೇ ಕಣ್ಣಿಗೆ ಬೀಳಲಿಲ್ಲ. ಅವನು ಆ ಪರ್ವತದ ಶಿಖರವನ್ನೇ ಎಲ್ಲ ಮೂಲಿಕೆಗಳೊಡನೆ ಕಿತ್ತು ಹೊತ್ತುಕೊಂಡು ಲಂಕೆಗೆ ಹಾರಿದ. ಆ ಮೂಲಿಕೆಗಳ ವಾಸನೆಗಳಿಂದಲೇ ರಾಮ, ಲಕ್ಷ್ಮಣ ಹಾಗೂ ಕೆಳಗೆ ಬಿದ್ದಿದ್ದ ವಾನರರಿಗೆಲ್ಲ ಮತ್ತೆ ಜೀವ ಬಂದು ನವಚೇತನದಿಂದ ತುಳುಕುವಂತಾದರು. ಮತ್ತೆ ಯುದ್ಧ ಶುರುವಾಯಿತು. ವಾನರರೆಲ್ಲ ಲಂಕೆಗೆ ನುಗ್ಗಿ ಬೆಂಕಿ ಹಚ್ಚಿದರು. ಅದನ್ನು ನೋಡಿ ಇಂದ್ರಜಿತ್ ಮತ್ತೆ ಹೊರಬಂದ. ಬಹಳ ಕಾಲ ಯುದ್ಧ ನಡೆಯಿತು. ಯಾರೂ ಸೋಲುವ ಹಾಗೆ ಕಾಣಲಿಲ್ಲ. ಕೊನೆಗೆ ಲಕ್ಷ್ಮಣ ಇಂದ್ರಾಸ್ತ್ರವನ್ನು ಮಂತ್ರಿಸಿ ಇಂದ್ರಜಿತ್ತನ ಮೇಲೆ ಬಿಟ್ಟ. ಅದು ಇಂದ್ರಜಿತ್ತನ ತಲೆಯನ್ನು ಕತ್ತರಿಸಿ ಅವನನ್ನು ಕೊಂದಿತು. ಇಂದ್ರಜಿತ್ತನ ಸಾವಿನಿಂದ ರಾವಣ ಬಹಳ ದುಃಖಿತನಾದ. ರಾಮನ ಮೇಲೆ ಸೇಡು ತೀರಿಸದೆ ಬಿಡಲಾರೆನೆಂದು ತೀರ್ಮಾನಿಸಿದ. ಅಳಿದುಳಿದ ಸೈನ್ಯದೊಡನೆ ನೇರವಾಗಿ ರಾಮನಿದ್ದಲ್ಲಿಗೆ ನಡೆದ. ರಾಮ ರಾವಣ ಬರುವುದನ್ನು ನೋಡಿದ. ಇಬ್ಬರು ದೊಡ್ಡ ವೀರರು, ಶಸ್ತ್ರಾಸ್ತ್ರಗಳಲ್ಲಿ ಪರಿಣಿತರು. ಇಬ್ಬರಿಗೂ ಘೋರ ಯುದ್ಧವಾಯಿತು. ದೇವತೆಗಳೆಲ್ಲ ಮೂಕರಾಗಿ ಆಕಾಶದಿಂದ ಈ ಯುದ್ಧವನ್ನು ನೋಡುತ್ತಿದ್ದರು. ಶ್ರೀರಾಮ ರಾವಣನ 10 ತಲೆಗಳನ್ನು ತನ್ನ ಬಾಣಗಳಿಂದ ಒಂದೊಂದಾಗಿ ಕತ್ತರಿಸಲಾರಂಭಿಸಿದ. ಆಶ್ಚರ್ಯವೆಂಬ ಮತ್ತೆ ಮತ್ತೆ ತಲೆ ಹುಟ್ಟಿಕೊಳ್ಳುತ್ತಿತ್ತು. ಇಂದ್ರನು ಕಳುಹಿಸಿದ ರಥದಲ್ಲಿ ರಾಮ ನಿಂತಿದ್ದ. ಅದರಲ್ಲಿ ಸಾರಥಿಯಾಗಿದ್ದ ಮಾತಲಿ ರಾಮನ ಕಿವಿಯಲ್ಲಿ ಪಿಸುಗುಟ್ಟಿದ, ಸ್ವಾಮಿ, ಬ್ರಹ್ಮಾಸ್ತ್ರದ ಬಗ್ಗೆ ತಮಗೆ ಜ್ಞಾಪಿಸಲೇ ಎಂದು. ತತ್ಕ್ಷಣ ರಾಮ ಬ್ರಹ್ಮಾಸ್ತ್ರ ತೆಗೆದು ಸರಿಯಾಗಿ ಮಂತ್ರಿಸಿ ರಾವಣನ ದಿಕ್ಕಿನಲ್ಲಿ ಎಸೆದ. ಆ ಅಸ್ತ್ರ ಬೆಂಕಿಯಂತೆ ಪ್ರಜ್ವಲಿಸುತ್ತಾ ರಾವಣನ ಬಳಿ ಹೋಗಿ ಅವನ ಎದೆಯನ್ನು ಕತ್ತರಿಸಿತು. ರಾವಣ ತನ್ನ ರಥದಲ್ಲಿ ಸತ್ತು ಬಿದ್ದ ರಾಕ್ಷಸರಿಗೆ ತಮ್ಮ ಕಣ್ಣುಗಳನ್ನು ತಾವೇ ನಂಬಲಾಗಲಿಲ್ಲ. ಹಠಾತ್ತನೆ ರಾವಣನ ಮರಣವಾಯಿತು. ರಾವಣನ ಮರಣದ ನಂತರ ಲಂಕೆಯಲ್ಲಿ ವಿಭೀಷಣನಿಗೆ ಪಟ್ಟಾಭಿಷೇಕವಾಯಿತು.
ರಾಮನ ವಿಜಯದ ಬಗ್ಗೆ ಸೀತೆಗೆ ಸಂದೇಶ ಕಳುಹಿಸಲಾಯಿತು. ಸೀತೆಯನ್ನು ಅಲಂಕೃತಳಾಗಿ ರಾಮನ ಬಳಿ ಕರೆತರಲಾಯಿತು. ಆ ಪವಿತ್ರ ಮಾತೆಯನ್ನು ಕಾಣಲು ವಾನರರೆಲ್ಲ ತವಕದಿಂದಿದ್ದರು. ಅವಳು ಸ್ವಲ್ಪ ದೂರ ಪಲ್ಲಕ್ಕಿಯಿಂದ ಇಳಿದು ನಡೆದು ಬಂದಳು. ಕೊನೆಗೆ ರಾಮನ ಬಳಿ ಬಂದು ಅವನ ಪಾದ ಸ್ಪರ್ಶ ಮಾಡಿದಳು. ಅಷ್ಟು ತಿಂಗಳ ಅಗಲಿಕೆಯ ನಂತರ ಶ್ರೀರಾಮನನ್ನು ನೋಡಿ ಅವಳ ಹೃದಯ ಆನಂದದಿಂದ ಪುಳಕಿತಗೊಂಡಿತು. ಆದರೆ ರಾಮ ಬೇರೇನೋ ಯೋಚಿಸುವಂತಿತ್ತು. ಕೊನೆಗೆ ಹೇಳಿದ, ನಾನು ನನ್ನ ಶತ್ರುಗಳನ್ನು ನಿಗ್ರಹಿಸಿ ನಿನ್ನನ್ನು ಸ್ವಾತಂತ್ರ್ಯಳನ್ನಾಗಿ ಮಾಡಿದ್ದೇನೆ. ನಾನು ರಾಜನಂತೆ ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ. ನೀನು 1 ವರ್ಷ ಶತ್ರುವಿನ ಬಂಧನದಲ್ಲಿ ಜೀವಿಸಿದ್ದೆ. ಮತ್ತೆ ನಾನು ನಿನ್ನನ್ನು ಸ್ವೀಕರಿಸುವುದು ಸರಿಯಲ್ಲ ಎಂದಾಗ ಸೀತೆ ಲಕ್ಷ್ಮಣನೆಡೆಗೆ ತಿರುಗಿ ಅಳುತ್ತಾ ಹೇಳಿದಳು, ಲಕ್ಷ್ಮಣ, ಈ ಮಾತುಗಳನ್ನು ಕೇಳಿದ ಮೇಲೂ ನಾನು ಬದುಕಿರಬೇಕೇ? ಚಿತೆಯನ್ನು ಸಿದ್ಧಪಡಿಸು. ಈ ದುಃಖಕ್ಕೆ ಬೇರೆ ಪರಿಹಾರವೇ ಇಲ್ಲ. ಶಬ್ದವಾಗಿ ನಿಂತಿದ್ದ ಲಕ್ಷ್ಮಣ ರಾಮನತ್ತ ದೃಷ್ಟಿ ಹರಿಸಿದ. ರಾಮನ ಹೃದಯ ಕಲ್ಲಿನಂತೆ ಕಠೋರವಾಗಿತ್ತು. ಅವನ ಮೌನ ಅನುಮೋದಿಸುವಂತಿತ್ತು. ಬೇರೆ ಮಾರ್ಗ ಅರಿಯದೆ ಲಕ್ಷ್ಮಣ ಬೆಂಕಿಯನ್ನು ಸಿದ್ಧಪಡಿಸಿದ. ಸೀತೆ ಭಕ್ತಿಯಿಂದ ರಾಮನನ್ನು 3 ಬಾರಿ ಸುತ್ತಿ ಬಂದಳು. ನಂತರ ಕೈಜೋಡಿಸಿಕೊಂಡು ಬೆಂಕಿಯ ಮುಂದೆ ಪ್ರಾರ್ಥಿಸಿದಳು, ಓ ಅಗ್ನಿದೇವನೇ, ನಾನು ಪರಿಶುದ್ಧಳಾಗಿದ್ದರೆ ನನ್ನನ್ನು ಕಾಪಾಡು. ಹೀಗೆ ಹೇಳುತ್ತಾ ಕಣ್ಣೀರು ಸುರಿಸುತ್ತಾ ನಿಂತಿದ್ದ ವಾನರ ಸಮ್ಮುಖದಲ್ಲಿ ಸೀತೆ ಅಗ್ನಿಗೆ ಹಾರಿದಳು. ಆ ಬೆಂಕಿಯ ಮಧ್ಯದಿಂದ ಅಗ್ನಿದೇವ ಸೀತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಮೇಲೆದ್ದು ರಾಮನಿಗೆ ಒಪ್ಪಿಸಿದ. ಆಗ ರಾಮ ಹೇಳಿದ, ಅಗ್ನಿದೇವನೇ, ನನಗೆ ಗೊತ್ತು ನನ್ನ ಸೀತೆ ಪಾವಿತ್ರತೆಯ ಮೂರ್ತಿ ಎಂದು. ಆದರೂ ಪ್ರಪಂಚಕ್ಕಾಗಿ ಅವಳನ್ನು ಈ ಪರೀಕ್ಷೆಗೆ ಒಳಪಡಿಸಬೇಕಾಯಿತು. ಶ್ರೀರಾಮ ನಂತರ ಸೀತೆ, ಲಕ್ಷ್ಮಣ, ವಿಭೀಷಣ ಮತ್ತು ಎಲ್ಲ ವಾನರ ಸೇನೆಯೊಡನೆ ಪುಷ್ಪಕ ವಿಮಾನವನ್ನೇರಿ ಅಯೋಧ್ಯೆಯತ್ತ ಹೊರಟ. ಅವನು ಹನುಮಂತನನ್ನು ಹಾರಿ ಹೋಗಿ ಭರತನಿಗೆ ಅವರ ಆಗಮನದ ಬಗ್ಗೆ ತಿಳಿಸಲು ಕಳುಹಿಸಿದ. ಆಕಾಶದಲ್ಲಿ ಹಾರಿ ಹೋಗುವಾಗ ಶ್ರೀರಾಮ ತಾವು ಕಾಡಿನಲ್ಲಿ ಸುತ್ತಿದ ಜಾಗಗಳನ್ನೆಲ್ಲ ಸೀತೆಗೆ ತೋರಿಸಿದ. ಮೊದಲು ಎಲ್ಲ ಭರತನಿದ್ದ ಆಶ್ರಮಕ್ಕೆ ಬಂದರು. ಭರತ ರಾಮನ ದರ್ಶನದಿಂದ ಪುನೀತನಾದ. ಅಲ್ಲಿಂದ ಎಲ್ಲರೂ ಸೇರಿ ಅಯೋಧ್ಯೆಯತ್ತ ಹೊರಟರು. ಊರೆಲ್ಲ ಅಲಂಕರಿಸಲ್ಪಟ್ಟಿತು. ಜನಗಳಿಗೆ ಆನಂದವೋ ಆನಂದ. ತಮ್ಮ ರಾಮ, ಪ್ರೀತಿಯ ರಾಮ ಹಿಂದಿರುಗುತ್ತಿದ್ದಾನೆ. ಕೆಲವು ದಿನಗಳಲ್ಲಿ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಯಿತು. ಅವನ ರಾಜ್ಯದಲ್ಲಿ ಎಲ್ಲರೂ ಸಂತೋಷದಿಂದ ಬಾಳಿದರು.